ಎಲ್ಲರಿಗೂ ನಮಸ್ಕಾರ. ಬಾಗಲಕೋಟೆಯ ಸಾಹಿತ್ಯ ಸಿಂಚನ ವೇದಿಕೆಯ 100ನೆಯ ಉಪನ್ಯಾಸದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ನನ್ನ ಆಭಾರಿ. ಬಾಗಲಕೋಟೆಯ ಜನಗಳನ್ನು ಮುಖತಃ ಭೇಟಿ ಮಾಡಬೇಕು ಅಂತ ನನಗೆ ಯಾವಾಗಲೂ ಬಯಕೆ. ಯಾಕೆಂದರೆ ಬಾಗಲಕೋಟೆಗೆ ಬಂದಾಗೆಲ್ಲ ನನ್ನನ್ನು ಬಹಳ ಪ್ರೀತಿಪೂರ್ವಕವಾಗಿ ನೋಡಿಕೊಂಡು ಆ ಪ್ರೀತಿ ಶಾಶ್ವತವಾಗಿ ಉಳಿಯುವ ಹಾಗೆ ನನ್ನ ಮನಸ್ಸಿನಲ್ಲಿ ಎಲ್ಲ ಮಾಡಿದ್ದಾರೆ. ಅಲ್ಲಿಯ ಜನರ ಸಾಹಿತ್ಯದ ಆಸಕ್ತಿ, ಜ್ಞಾನದ ಹಸಿವೆ ಇವೆಲ್ಲವೂ ಕೂಡ ನನಗೆ ತುಂಬ ಆಗಾಗ ನೆನಪನ್ನು ಮರುಕಳಿಸುತ್ತೆ. ಅಂತೆಯೇ ಇವತ್ತು ನಾನು ಧರ್ಮಸ್ಥಳದಲ್ಲಿದ್ದೇನೆ. ನಾಳೆ ಉಜಿರೆಯಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಯಲ್ಲಿ ಮಾತಾಡಲಿಕ್ಕಿದೆ. ಹಾಗಾಗಿ ಇಲ್ಲಿಗೆ ಬಾಗಲಕೋಟೆ ಈ ಫೇಸ್ಬುಕ್ಕಿಗೆ ನಾನು ಬರಬೇಕು ಅಂತ ಹೇಳಿ ಬೇಗ ಬಂದು ಇದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ದೇನೆ. ಆದ್ದರಿಂದ ಇಲ್ಲಿ ಮಾತಾಡಲಿಕ್ಕೆ ಅನುವಾಗಿದೆ. ಬಸವರಾಜ್ ಭಗವತಿಯವರು ಕೂಡ ಬಂದಿದ್ದಾರೆ, ಬಹಳ ಖುಷಿಯಾಗುತ್ತೆ. ಅವರು ನನ್ನನ್ನು ಬಾಗಲಕೋಟೆಗೆ ಪ್ರಪ್ರಥಮವಾಗಿ ಕರೆತಂದ ವ್ಯಕ್ತಿ, ನನ್ನನ್ನು ಕಣ್ಣನ್ನು ಎಲ್ಲರನ್ನು ಕೂಡ. ಅವರು ಸದಾ ನಮ್ಮ ಬಗ್ಗೆ ಪ್ರೀತಿಯನ್ನು ಒಲವನ್ನು ಇಟ್ಟುಕೊಂಡವರು. ಹೀಗೆ ಉಪನ್ಯಾಸದ ವಿಷಯ ತಮಗೆಲ್ಲ ಗೊತ್ತಿದ್ದ ಹಾಗೆ ಜೀವನದ ಬೆಳಕು ಅಂತ. ಜೀವನದ ಬೆಳಕು ನಮ್ಮ ಉಪನಿಷತ್ತುಗಳು, ಮಂತ್ರಗಳು ನಿರಂತರವಾಗಿ ನಮಗೆ ಉಪದೇಶ ಮಾಡ್ತಾ ಬಂದು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ನಾವು ಸದಾ ಭಗವಂತನನ್ನು ಪ್ರಾರ್ಥಿಸಬೇಕಂತೆ. ಅಸತೋಮ ಸದ್ಗಮಯ, ನನಗೆ ನಿರಂತರವಾಗಿ ಅಸತ್ತಿನಿಂದ ಯಾವುದು ಒಳ್ಳೆಯದಲ್ಲವೋ, ಯಾವುದು ಶಾಶ್ವತವಾಗಿ ಇರುವುದಿಲ್ಲವೋ ಅಂಥದ್ರ ಕಡೆಯಿಂದ ಶಾಶ್ವತವಾದ ನಿಲುವಿನ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗುವಂಥ ಭಗವಂತನಲ್ಲಿ ಪ್ರಾರ್ಥಿಸಬೇಕಂತೆ. ಯಾಕೆಂದರೆ ನಾವು ಹುಟ್ಟಿದ್ದೇವೆ, ಒಂದು ದಿವಸ ಮರಣಿಸ್ತೇವೆ. ಈ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಮಗೆ ಬದುಕಿದೆ. ಈ ಬದುಕನ್ನು ಬಹಳ ಅರ್ಥಪೂರ್ಣವಾಗಿ ಬದುಕಿದರೆ ಬಹುಶಃ ಭಗವಂತನಿಗೂ ಸಲ್ಲಿಸುವ ಒಂದು ಕೃತಜ್ಞತೆ ಅಂತ ಅನಿಸುತ್ತೆ. ನಾವು ಹುಟ್ಟುತ್ತೇವೆ, ಸಾಯ್ತೇವೆ, ಹುಟ್ಟಿದವರು ಸಾಯಲೇಬೇಕು. ಅಂದರೆ ಒಂದು ಪ್ರಾಣಿ, ಒಂದು ಜೀವಿ ಹುಟ್ಟುತ್ತದೆ, ಆಮೇಲೆ ಒಂದಷ್ಟು ವರ್ಷಗಳಾದ ಮೇಲೆ ಸಾಯ್ತದೆ. ಅವೆಲ್ಲದರ ಮಧ್ಯೆ ಮನುಷ್ಯನ ಜನ್ಮ ಪರಮ ಪವಿತ್ರವಾದದ್ದು. ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ತಾರೆ, ದುರ್ಲಭಂ ಮಾನುಷಂ ಜನ್ಮ, ಮಾನುಷ ಜನ್ಮ ದುರ್ಲಭ, ಅದನ್ನು ಜನನಂ ಜ್ಞಾನ ಸಾಧನಂ. ಯಾಕೆ ದುರ್ಲಭ ಇದು? ಜ್ಞಾನ ಸಾಧನಕ್ಕೆ ಇದು ಕಾರಣವಾಗಿದೆ. ಮನುಷ್ಯ ಯಾವುದರಿಂದ ತನ್ನ ಬದುಕನ್ನು ಒಂದು ಅರ್ಥಪೂರ್ಣವಾಗಿ ಮಾಡಿಕೊಳ್ಳುತ್ತಾನೆ ಅಂದರೆ ಜ್ಞಾನವನ್ನು ಪಡೆಯುವುದರ ಮೂಲಕ. ಜನನಂ ಜ್ಞಾನ ಸಾಧನಂ, ಯೇ ಜಾನಂತಿ ನ ದೇವೇಶಂ ತೇಷಾಂ ಆತ್ಮ ನಿರರ್ಥಕಃ. ಯಾರು ಈ ಬದುಕಿನಲ್ಲಿ ಮನುಷ್ಯನಾಗಿ ಹುಟ್ಟಿಕೊಂಡು ಕೂಡ ಈ ಮೂಲ ಕರ್ತೃವಾಗಿರತಕ್ಕಂತಹ, ಯಾವಾಗಲೂ ಸತ್ ಆಗಿರುವಂತಹ, ಯಾವಾಗಲೂ ಶಿವನಾಗಿರ್ತಕ್ಕಂತಹ, ಯಾವಾಗಲೂ ಸುಂದರನಾಗಿರ್ತಕ್ಕಂತಹ, ಯಾವಾಗಲೂ ಆನಂದ ಸ್ವರೂಪನಾಗಿರತಕ್ಕಂತಹ ಭಗವಂತನನ್ನು ಮರೆತು ಬದುಕಿದ್ರೆ ನಮ್ದೆಲ್ಲ ಕತ್ತಲೆ ಬದುಕೆ. ಅದಕ್ಕೆ ಕೇಳ್ತಾರೆ ನಮ್ಮ ಋಷಿಗಳು ಹೇಳಿದರು, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ಕತ್ತಲೆಯಿಂದ ನನ್ನನ್ನು ಬೆಳಕಿನ ಎಡೆಗೆ ಒಯ್, ಕರುಣಾಳು ಬಾ ಬೆಳಕೆ. ಹಾಗೆ ನನ್ನನ್ನು ಬೆಳಕಿನ ಕಡೆಗೆ ಒಯ್. ನಾವು ಕತ್ತಲೆ ಇರುವುದು ಯಾವುದು ವಿಹಿತವಲ್ಲ. ಅದು ಒಂದು ವೇಳೆ ನಮಗೆ ಬೆಳಕೇ ಇಲ್ಲದಿದ್ದರೆ ನಮ್ಮ ಬದುಕೇನಾಗ್ತಿತ್ತು? ಬೆಳಕೇ ನಮ್ಮೆಲ್ಲರ ಬದುಕಿನ ಜೀವಾಳ. ಬೆಳಕಿಲ್ಲದಿದ್ದರೆ ನಮಗೆ ಬದುಕೇ ಇಲ್ಲ. ಒಂದು ವೇಳೆ ಸೂರ್ಯ ಒಂದು ವಾರ ನಾನು ರಜೆ ಹಾಕ್ತೇನೆ ಅಂತೇಳಿ ನಿಶ್ಚಯ ಮಾಡಿಕೊಂಡ್ರೆ ಬರದೇ ಇದ್ದರೆ ಕತ್ತಲೆಯಲ್ಲಿ ನಾವು ಏನು ನೋಡುವುದು? ಕತ್ತಲೆಯಲ್ಲಿ ಯಾವ ಚಟುವಟಿಕೆಗಳನ್ನು ಮಾಡುವುದು ನಾವು?
ನಾವು ಕಣ್ಣು ಬಿಟ್ಟರೂ ಏನೂ ಕಾಣುವುದಿಲ್ಲ ಅಂತಾದ್ಮೇಲೆ ಆ ಕಣ್ಣುಗಳಿಗೇನು ಅರ್ಥ? ಹಾಗಾಗಿ ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ನನ್ನನ್ನು ಬೆಳಕಿನ ಕಡೆಗೆ ಒಯ್ಯಿ. ಮೃತ್ಯೋರ್ಮ ಅಮೃತಂ ಗಮಯ. ಎಂಥ ಅದ್ಭುತವಾದ ಪ್ರಾರ್ಥನೆ. ನಮ್ಮ ಹಿರಿಯರು ಬಹಳಷ್ಟು ಇದನ್ನು ಆಸ್ತಿ ಏನೂ ಕೇಳಲಿಲ್ಲ, ಇಷ್ಟು ಪ್ರಾರ್ಥನೆ ಮಾಡಿದರು. ಮೃತ್ಯೋರ್ಮ ಅಮೃತಂ ಗಮಯ. ಮೃತ್ಯುವಿನಿಂದ ಯಾವುದು ನಾಶ ಹೊಂದದೆ, ಆ ನಾಶ ಹೊಂದುವ ಆ ಬೆಳವಣಿಗೆಯಿಂದ ನಾಶ ಹೊಂದದ ಸ್ಥಿತಿಗೆ ನನ್ನನ್ನು ಕರೆದುಕೊಂಡು ಬಾ. ಈ ಒಂದು ಶರೀರ ನಾಶವಾಗುತ್ತೆ, ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಎಂಥೆಂಥವರು ಕೂಡ ಹೋಗಲೇಬೇಕು. ಸಿದ್ದೇಶ್ವರಪ್ಪ ಅವರು ಯಾವಾಗಲೂ ಹೇಳೋರು, ಇಲ್ಲಿ ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದೇ ಕೊನೆಗೆ ಇಲ್ಲ, ಎಲ್ಲವೂ ಬಯಲಾಗಿ ಹೋಗ್ತದೆ. ಗುಹೇಶ್ವರನ ಮಾತುಗಳಲ್ಲಿ ಯಾವಾಗಲೂ ನಿರಂತರವಾಗಿ ಅವರು ನೆನಪಿಸಿಕೊಳ್ತಾ ಇದ್ದರು. ನುಡಿದಂತೆ ನಡೆದ ಮಹಾನುಭಾವ. ಬಹುಶಃ ಅವರ ಮುಂದೆ ಯಾವ ಸನ್ಯಾಸಿಯೂ ನಿಂತುಕೊಳ್ಳಾರ ಈಗ. ಅಷ್ಟು ಪವಿತ್ರವಾದ ಬದುಕು. ತಾನು ಎಣಿಸಿದಂತೆ ಹೇಗೆ ಬದುಕಿ ಬೆಳಕಾಗಿ ಬಿಟ್ರಲ್ಲ ನಮಗೆ, ನಮ್ಮ ಎದುರುಗಡೆ. ಯಾವುದೂ ಇಲ್ಲ, ಇಲ್ಲ ಎಂಬುದು ಇಲ್ಲ, ಎಲ್ಲ ಬಯಲು. ಅವ್ರು ಯಾವಾಗಲೂ ಹೇಳೋರು, ಈ ಒಂದು 3 ಅಡಿ ಕಟ್ಟಡಕ್ಕೆ ಎಲ್ಲ ಚೌಕಟ್ಟುಗಳಿಗೆ ನಿಯಮ, ಇಷ್ಟು ಸ್ಥಳ ಎಲ್ಲ ಬೇಕು, ಗೋಡೆಗಳು ಬೇಕು, ಬಾಗಿಲುಗಳು ಬೇಕು, ಎಲ್ಲ ಬೇಕು. ಆದರೆ ಬಯಲಿಗೆ ಏನೂ ಬೇಡ. ನಾವು ಈ ಬಂಧನಗಳಿಂದ ಬಿಡಿಸಿಕೊಂಡು ಬಯಲಾಗಬೇಕು. ನಮ್ಮ ಈ ಶರೀರಕ್ಕೆ ಅನೇಕ ಬಂಧನಗಳಿದ್ದಾವೆ. ಅರಿಷಡ್ವರ್ಗಗಳು ನಮ್ಮನ್ನು ಕಾಡ್ತವೆ. ಕಾಮದ ಗೋಡೆಯನ್ನು ಒಡೆದು ಬಂದು ನಾವು ಬಯಲಾಗಬೇಕು. ಕ್ರೋಧದ ಗೋಡೆಯನ್ನು ಒಡೆದು ಬಂದು ನಾವು ಬಯಲಾಗಬೇಕು. ಲೋಭ, ಲುಬ್ಧತೆ, ಜಿಪುಣತೆ, ಆ ಗೋಡೆಯಿಂದ ಹೊರಗೆ ಬರಬೇಕು ನಾವು. ಮೋಹ, ವ್ಯಾಮೋಹಕ್ಕೆ ನಾವು ಒಳಗಾಡ್ತೇವೆ. ವ್ಯಾಮೋಹವನ್ನು ತೊರೆದು ನಾವು ಹೊರಗಡೆ ಬರಬೇಕು. ಆ ಗೋಡೆಯನ್ನು ಒಡೆಯಬೇಕು. ಅಹಂಕಾರ ಬರ್ತದೆ ನಮಗೆ. ಯಾವ್ಯಾವುದೋ ಸಂದರ್ಭದಲ್ಲಿ ಅಹಂಕಾರ ಬಂದ್ಬಿಡ್ತದೆ, ನಮ್ಗೆ ಗೊತ್ತೇ ಆಗುವುದಿಲ್ಲ. ಅಧಿಕಾರ ಬಂದಾಗ ಅಹಂಕಾರ ಬರ್ತದೆ, ಹಣ ಬಂದಾಗ ಅಹಂಕಾರ ಬರ್ತದೆ. ಪುರಂದರದಾಸರು ಒಂದು ಕಡೆ ಹೇಳ್ತಾರಲ್ಲ, ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು ರೂಪ ಮದವು, ತನ್ನ ಸತ್ವದ ಮದ, ಧಾತ್ರಿ ವಶವಾದ ಮದ, ಇನ್ನು ತನಗೆದುರಿಲ್ಲವೆಂದೆಂಬ ಮದದಿಂದ ಅಸುರಾರಿ ನಾನಿನ್ನ ಮರೆತೆನೋ ಕಾಯೋ ಹರಿಯೇ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಅವ್ರು ಹೇಳ್ತಾರೆ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ. ನಮಗೇನು ಬಂದರೂ, ನಾವು ಏನು ಈ ಜಗತ್ತಿನಲ್ಲಿ ಸಾಧಿಸಿದ್ರು, ಆ ಸಾಧನೆಯ ಹಿಂದೆ ನಮಗೊಂದು ಅಹಂಕಾರ ಬಂದುಬಿಡ್ತದೆ. ಅಹಂಕಾರ ಒಂದು ದೊಡ್ಡ ಗೋಡೆ. ಆ ಗೋಡೆಯನ್ನು ಮುರಿದುಕೊಂಡು ನಾವು ಹೊರಗಡೆ ಬಂದರೆ ನಾವು ಮನುಷ್ಯರಾಗಿರ್ತೇವೆ. ಒಂದು ಕಡೆ ಹೇಳ್ತಾರೆ, ನಾನೇ ನಾನೇ, ಎಲ್ಲವೂ ನಾನೇ ನಾನೇ ಅಂತ ಹೇಳೋದು ದುರಹಂಕಾರ ಅಂತೆ. ಎಲ್ಲಿ ಹೋದರೂ ನಾನು ನಾನು ಅಂದರೆ ಅಹಂಕಾರ ಅಂತೆ. ನಾವು ಎಂಬುದು ಅಲಂಕಾರ ಅಂತ ಹೇಳ್ತಾರೆ. ಅಹಂಕಾರದ ದುರ್ಗವನ್ನು, ಕೋಟೆಯನ್ನು ಒಡೆದು ಬಯಲಾಗಬೇಕು ನಾವು. ಮದ, ಮೋಹ, ಮತ್ಸರ, ಹೊಟ್ಟೆ ಕಿಚ್ಚು, ಒಬ್ಬರನ್ನ ನೋಡಿದರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ನಾವು ಎಷ್ಟೇ ಹೇಳಿದರೂ ಕೂಡ ಅರಿಷಡ್ ವರ್ಗಗಳನ್ನು ಗೆಲ್ಲಲಿಕ್ಕೆ ನಾವು ಒಂದು ಜನ್ಮ ತಪಸ್ಸು ಮಾಡಿದರೂ ಆಗಲಿಕ್ಕಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವು ಬಂದು ನಮ್ಮನ್ನು ಕರೆಸಿಕೊಳ್ತವೆ, ಆವರಿಸಿಕೊಳ್ತವೆ. ಅವುಗಳನ್ನು ಮೀರುವುದು ಹೇಗೆ? ಸಾಧ್ಯವಾದಷ್ಟು ಒಳ್ಳೆಯದರಲ್ಲಿ, ಪ್ರಕಾಶದಲ್ಲಿ ನಮ್ಮ ಮನಸ್ಸನ್ನು, ಬುದ್ಧಿಯನ್ನು ತೊಡಗಿಸಿಕೊಳ್ಳೋದ್ರ ಮೂಲಕ ನಾವು ಬೆಳಕಾಗಬಹುದು, ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬಹುದು. ಹೀಗೆ ಗೋಡೆಗಳನ್ನು ಒಡೆದು ನಾವು ಹೊರಗಡೆ ಬರಬೇಕು, ಬಯಲಾಗಬೇಕು. ಆ ಬಯಲಿನಲ್ಲಿ ಸಿಗುವ ಆನಂದ, ಬಯಲಿನಲ್ಲಿಯೇ ಎಲ್ಲ ಭಗವದ್ ದರ್ಶನ ಆಗುವುದೇ. ನಿಸರ್ಗವನ್ನು ನೋಡಿದಾಗ ನಮಗೆ ಎಷ್ಟು ಖುಷಿ ಆಗ್ತದೆ, ಎಷ್ಟು ಸಂತೋಷ ಆಗ್ತದೆ. ಆ ಬಯಲಿನಲ್ಲೇ ಎಲ್ಲವೂ ಇರುವುದು. ಹಾಗಾಗಿ ಬಯಲನೇ ಬಿತ್ತಿ ಬಯಲನೇ ಬೆಳೆದು, ಬಯಲು ಬಯಲಾಗಿ ಬಯಲಾಯಿತ್ತಯ್ಯ, ಬಯಲೆ ಭಾವನ ಬಯಲೆ ಜೀವನ, ಬಯಲು ಬಯಲಾಗಿ ಬಯಲಾಯಿತ್ತಯ್ಯ. ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು, ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ ಅಂತ ಹಲವು ಪ್ರಭುಗಳು ಬಯಲಾಗುವುದರ ಬಗ್ಗೆ, ಅಂದರೆ ಪ್ರಕಾಶಕ್ಕೆ ನಾವು ಸೇರಿಕೊಳ್ಳುಬಿಡುವುದು, ಕತ್ತಲೆಯನ್ನು ದೂರ ಮಾಡಿಕೊಳ್ಳುವುದು, ಆ ರೀತಿಯ ಬಯಲು ನಾವು ಆಗಬೇಕು. ನಿರಂತರವಾಗಿ ನಾವು ಚಿಂತನೆ ಮಾಡಬೇಕು ಆ ಬಗ್ಗೆ. ಹಾಗಾಗಿ ಆ ಗೋಡೆಗಳನ್ನು ನಾವು ಒಡೆದು ಹೊರಗಡೆ ಬರುವುದು ಹೇಗೆ? ಸಚ್ಚಿಂತನೆಯಲ್ಲೇ ನಾವು ತೊಡ್ಕೊಳ್ಬೇಕು. ಅದೇ ನಮಗೆ ಪ್ರಧಾನವಾಗಿರತಕ್ಕಂತಹ ಮಾರ್ಗ, ಸಾಧನಾ ಮಾರ್ಗ. ಒಳ್ಳೆಯ ಚಿಂತನೆ ಮಾಡ್ತಾ ಇದ್ರೆ ಕೆಟ್ಟದ್ದು ಬರುವುದಿಲ್ಲ.
ಹಾಗಾಗಿ ಮೃತ್ಯೋರ್ಮ ಅಮೃತಂ ಗಮಯ. ಮೃತ್ಯು ಅಂದರೆ ನಮ್ಮ ಶರೀರ ನಾಶವಾಗಿ ಹೋಗ್ತದೆ. ಆ ನಾಶವಾಗುವ ಶರೀರದಲ್ಲಿ ನಾಶವಾಗದೇ ಇರುವಂತಹ ಒಂದು ಬೆಳಕನ್ನು ನಾವು ಕಂಡುಕೊಳ್ಬೇಕಲ್ಲ. ಯಾವತ್ತಾದರೂ ನಾವು ಆ ಚಿಂತನೆ ಮಾಡ್ತೇವ? ಈ ದೇಹಕ್ಕೆ ಏನೆಲ್ಲ ಬೇಕೋ ಸೌಕರ್ಯಗಳು, ಅದನ್ನು ವೈಭವೀಕರಿಸ್ತಕ್ಕಂತಹ ಅಲಂಕರಿಸುವಂತಹ ಸೌಕರ್ಯಗಳನ್ನು ನಾವು ದಿನನಿತ್ಯ ಉಪಯೋಗಿಸ್ತೇವೆ, ದಿನನಿತ್ಯ ಕೊಂಡುಕೊಳ್ತೇವೆ. ಆದರೆ ಆತ್ಮೋದ್ಧಾರದತ್ತ ಯಾವತ್ತಾದರೂ ಚಿಂತನೆ ಮಾಡ್ತೇವ? ತುಟಿ ಕೆಂಪಗೆ ಕಾಣಬೇಕು ಅಂತ ಅನೇಕ ಕಂಪನಿಗಳು ಲಿಫ್ಟಿಕ್ ಅನ್ನು ತಯಾರಿಸಿ ಕೋಟಿ ಕೋಟಿ ಹಣವನ್ನು ಮಾಡಿಕೊಳ್ತಾ ಇದ್ದಾವೆ. ತಲೆ ಕೂದಲು ಬಿಳಿಯಾಗದಂತೆ ಕಪ್ಪಾಗಿ ಯಾವಾಗಲೂ ಇಡಲಿಕ್ಕೆ, ಅದು ಕಪ್ಪಾಗಿ ಇಡುವುದು ಬೆಪ್ಪುತನ ಅದು. ಆದರೂ ಅದಕ್ಕೆ ಎಷ್ಟು ಕಂಪನಿಗಳು ಅದನ್ನೆಲ್ಲ ಆ ಪ್ರಾಡಕ್ಟನ್ನು ತಂದು, ಆ ಉತ್ಪನ್ನವನ್ನು ತಂದು ಈ ಜನರನ್ನು ಮೋಹಗೊಳಿಸಿ, ನನಗೆ ವಯಸ್ಸಾದರೂ ಕೂಡ ನಾನು ತರುಣನಾಗಿ ಕಾಣಬೇಕು ಹೊರಗಡೆ, ಆದರೆ ಒಳಗೆ ನಮ್ಮ ಆತ್ಮಚಿಂತನೆ ಏನಿದೆಯಲ್ಲ ಅದು ನಾನು ಏನು ಅಂತ ಯಾವಾಗಲೂ ಹೇಳ್ತಾ ಇರ್ತದೆ. ಅದಕ್ಕೆ ಡಿ ವಿ ಗುಂಡಪ್ಪನವರು ಯಾವಾಗಲೂ ಹೇಳ್ತಾರೆ, ಮೊಗನಾಲ್ಕು ನರನಿಗಂತೆಯೇ ನಾರಿಗಂಬಗೆ, ಜಗಕ್ಕೆ ಕಾಣಿಪುದೊಂದು ಮನೆಯ ಜನಕ್ಕೊಂದು, ಸೊಗಸಿ ನೆಳಸಿಕೆಗೊಂದು ತನ್ನಾತ್ಮಕ್ಕಿನ್ನೊಂದು, ಬಗೆಯೆಷ್ಟೋ ಮೊಗವಷ್ಟು ಮಂಕುತಿಮ್ಮ. ಮನುಷ್ಯನಿಗೆ ಅನೇಕ ಮುಖಗಳಿದ್ದಾವಂತೆ, ಒಂದೇ ಮುಖ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ವಿಭಾಗ ಮಾಡಿ ಹೇಳ್ತಾರೆ. ಮೊಗನಾಲ್ಕು ನರನಿಗಂತೆಯೇ ನಾರಿಗಂಬಗೆ. ಈ ಪುರುಷನಿಗಾಗಲಿ ಸ್ತ್ರೀಗಾಗಲಿ ನೋಡಲಿಕ್ಕೆ ಒಂದೇ ಮುಖ ತೋರುವಂಥದ್ದು, ಆದರೆ ಅದರ ಒಳಗಡೆ ಅನೇಕ ಮುಖಗಳಿದ್ದಾವೆ. ಅದರೊಳಗೆ 4 ಪ್ರಧಾನವಾದ ಮುಖಗಳಂತೆ. ನಾವೆಲ್ಲ ಅದನ್ನು ಚಿಂತನೆ ಮಾಡಿದರೆ ಹೌದಲ್ಲ ಅಂತ ಅನಿಸುತ್ತೆ. ಮೊಗನಾಲ್ಕು ನರನಿಗಂತೆಯೇ ನಾರಿಗಂಬಗೆ, ಜಗಕ್ಕೆ ಕಾಣಿಪೋದೊಂದು. ನಾವು ಜಗತ್ತಿಗೆ ತೋರಿಸುವ ಮುಖವೇ ಬೇರೆ. ಹೊರಗಡೆ ಜನಗಳು ನಮ್ಮನ್ನು ಯಾವ ರೀತಿ ಸ್ವೀಕರಿಸಬೇಕು ಅದಕ್ಕೆ ಬೇಕಾದ ಅಲಂಕಾರಗಳನ್ನೆಲ್ಲ ಮಾಡಿಕೊಂಡು ಹೋಗ್ತೇವೆ ನಾವು. ಜಗಕ್ಕೆ ಕಾಣಿಪುದೊಂದು, ಆದರೆ ಜಗತ್ತಿಗೆ ಕಾಣಿಸುವಂಥ ಮುಖ ಮನೆಯ ಒಳಗಡೆ ಇರುವುದಿಲ್ಲಲ್ಲ. ಮನೆಯಲ್ಲಿ ಹೇಗೇಗೋ ಇರ್ತೇವೆ, ಬಹಳ ಪರಿಶುದ್ಧವಾದ ಬಟ್ಟೆಯನ್ನು ತೊಟ್ಟುಕೊಳ್ಳುವುದಿಲ್ಲ, ಒಂದು ಚಡ್ಡಿ ಹಾಕ್ಕೊಂಡು ಓಡಾಡ್ಕೊಂಡಿರ್ತೇವೆ. ಆದರೆ ಹೊರಗಡೆ ಹೋಗುವಾಗ ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲವಲ್ಲ. ಹೊರಗಡೆ ತೋರಿಸುವ ಮುಖವೇ ಬೇರೆ, ಮನೆಯ ಜನಕ್ಕೆ ತೋರಿಸುವ ಮುಖವೇ ಬೇರೆ. ಅವನು ಬಹಿರಂಗವಾಗಿ ಸಾರ್ವಜನಿಕವಾಗಿ ಎಷ್ಟೇ ಗೌರವವನ್ನು ಪಡೀತಾ ಇರಲಿ, ಎಷ್ಟೇ ಅವನಿಗೆ ಮಾನ್ಯತೆ ಸಿಗ್ತಿರಲಿ, ಆದರೆ ಮನೆಯಲ್ಲಿ ಅವನಿಗೆ ಅದೇ ರೀತಿ ಮಾನ್ಯತೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಮನೆಯ ಜನಕ್ಕೊಂದು, ಸೊಗಸಿ ನೆಳಸಿಕೆಗೊಂದು, ಈ ಚಂದಕ್ಕೊಂದು ಮುಖವಂತೆ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ಯಾವುದಾದ್ರೂ ಮದುವೆ ಮನೆ, ಉತ್ಸವ, ಜಾತ್ರೆ ಇತ್ಯಾದಿಗಳಿಗೆ ಹೋಗಬೇಕಾದ್ರೆ ಬಹಳ ಚಂದ ಮಾಡಿಕೊಂಡು ಹೋಗ್ತಾರೆ. ಆ ಚಂದ ಹೆಚ್ಚು ಹೊತ್ತು ಇರುವುದಿಲ್ಲ, ನಮ್ಗೆ ಗೊತ್ತಿದೆ ಅದು ಎಷ್ಟು ಹೊತ್ತು ಇರ್ತದೆ. ಮುಖಕ್ಕೆ ಪೌಡ್ರ್ ಹಾಕಿದರೆ ಸ್ವಲ್ಪ ಹೊತ್ತು ಮಾತ್ರ ಅದು ಸುವಾಸನೆ, ಆಮೇಲೆ ಬೆವರಿನೊಂದಿಗೆ ಸೇರಿಕೊಂಡು ದುರ್ವಾಸನೆ ಬರಲಿಕ್ಕೆ ಶುರುವಾಗ್ತದೆ. ಅದು ಹೆಚ್ಚು ಹೊತ್ತಿರಲ್ಲ. ಅಂದರೆ ಅಲಂಕಾರ ಮಾಡಿಕೊಂಡ ತಕ್ಷಣ ಅದು ಯಾರ್ಯಾರಿಗೆ ತೋರಿಸ್ಬೇಕು ಅದು ತೋರಿಸಿಬಿಡಬೇಕು. ಮದುವೆ ಮನೆಗಳಿಗೆ ಹೋದಾಗ ನಮ್ಮ ನಾರಿಯರು, ಮಹಿಳೆಯರು ಒಳ್ಳೊಳ್ಳೆಯ ಸೀರೆ ಉಟ್ಟುಕೊಂಡು ಹೋಗ್ತಾರೆ, ಒಳ್ಳೊಳ್ಳೆಯ ಬಂಗಾರಗಳನ್ನು ಹಾಕ್ಕೊಂಡು ಹೋಗ್ತಾರೆ. ಎಷ್ಟು ಹೊತ್ತು ಅಲ್ಲಿ ಮುಹೂರ್ತ ಮುಗಿಯುವವರೆಗೆ ಆ ಕಡೆ ಈ ಕಡೆ ಓಡಾಡಿ ಸಡಗರದಿಂದ ಆನಂದ ಪಡ್ತಾರೆ. ಆಮೇಲೆ ಊಟ ಶುರುವಾದಾಗ ಆ ಅಲಂಕಾರಗಳು ಬೇಡ ಅಂತ ಅನಿಸ್ಬಿಡುತ್ತೆ. ಅದನ್ನು ತೆಗೆದಿಟ್ಟು ಮತ್ತೆ ಸಾಮಾನ್ಯವಾದ ಉಡುಗೆಗೆ ಬಂದು ಊಟ ಮಾಡುತ್ತಾರೆ. ಹಾಗೆ ಸೊಗಸಿನ ಎಳಸಿಕೆಗೊಂದು, ಸೊಗಸಿನ ಚಂದದ ಆಕರ್ಷಣೆಗೆ ಸೆಳೆತಕ್ಕೊಂದು ಮುಖ, ತನ್ನಾತ್ಮಕ್ಕಿನ್ನೊಂದು. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ನಾವೆಲ್ಲ ಈ ಆತ್ಮದ ಮುಖವನ್ನು ಮರೆತೇ ಬಿಡ್ತೇವೆ. ನಾವು ಹೊರಗಡೆ ಅಲಂಕಾರಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತೇವೆ. ನಾನು ಹೇಳಿದ್ನಲ್ಲ, ಅನೇಕ ಕಂಪನಿಗಳು ಕೋಟಿ ಕೋಟಿ ರೂಪಾಯಿಗಳನ್ನು ನಮ್ಮನ್ನು ಮೋಹಕ್ಕೆ ತಳ್ಳಿ, ಮೋಹದ ಕೂಪಕ್ಕೆ ತಳ್ಳಿ ಅವು ಹಣ ಮಾಡಿಕೊಳ್ತಿದ್ದಾವೆ. ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದೆ ಅವರಿಗೆ ನಾವು ವಶವಾಗಿ ಬಿಟ್ಟಿದ್ದೇವೆ. ಆದರೆ ನಮ್ಮ ಮನಸ್ಸನ್ನು ಅಲಂಕಾರಗೊಳಿಸುವಂತಹ, ಮನಸ್ಸನ್ನು ಚಂದಗೊಳಿಸುವಂತಹ, ಬುದ್ಧಿಯನ್ನು ಚಂದಗೊಳಿಸುವಂತಹ, ಆತ್ಮವನ್ನು ಬೆಳಗತಕ್ಕಂತಹ ವಸ್ತುಗಳು, ಉತ್ಪನ್ನಗಳನ್ನು ತಯಾರು ಮಾಡುವ ಕಂಪನಿಗಳು ಎಲ್ಲಾದರೂ ಇದ್ದಾವ? ಇಲ್ಲ. ಆ ಬಗ್ಗೆ ನಾವು ಕಾಳಜಿನ ವಹಿಸುವುದಿಲ್ಲ. ನಾವೆಷ್ಟೇ ಅಲಂಕಾರ ಮಾಡಿಕೊಂಡಿರಲಿ, ಒಂದು ಸಲ ಈ ಶರೀರವನ್ನು ಭೂಮಿಗೆ ಚೆಲ್ಲಿ ಬಿಡಬೇಕು. ತಿರುಗಿ ತಿರುಗುತ್ತೆ
ಬುಗುರಿ ತಾನೇ ಸೋತು ತಿರೆಗುರುಳುವುದು ತನ್ನ ಬಲವತಾಂ ಕಳೆದು ನರನುಮಂತೆಯ ಸುತ್ತಿ ಸುತ್ತಿ ಕಡೆಗೊಂದು ದಿನ ತೆರುವನಸ್ಥಿಯ ಧರೆಗೆ ಮಂಕುತಿಮ್ಮ. ಎಷ್ಟು ಚಂದ ಹೇಳಿದ್ದಾರೆ. ಮನುಷ್ಯನ ಹಣೆ ಬರ ಎಷ್ಟಪ್ಪ. ತಿರುಗಿ ತಿರುಗುತ್ತೆ ಬುಗುರಿ ತಾನೇ ಸೋತು ತಿರೆಗುರುಡುವುದು ತನ್ನ ಬಲವತಾಂ ಕಳೆದು. ಈ ಬುಗುರಿಯ ಒಂದು ನಿದರ್ಶನ ತಗೊಂಡು ನಮ್ಮ ಜೀವನವನ್ನು ಒಂದು ಬುಗುರಿಗೆ ಮನುಷ್ಯನ ಬದುಕನ್ನು ಬುಗುರಿಗೆ ಹೋಲಿಸ್ತಾರೆ. ಆ ಬುಗುರಿಗೆ ನಾವು ಒಂದು ದಾರವನ್ನು ಸುತ್ತಿ ಅದನ್ನು ಬಹಳ ಬಲವಾಗಿ ಭೂಮಿಯ ಮೇಲೆ ಅದನ್ನು ಎಸಿತೇವೆ. ಎಷ್ಟು ಬಲವನ್ನು ಪ್ರಯೋಗ ಮಾಡಿರ್ತೇವೋ, ಎಷ್ಟು ಆ ಹಗ್ಗವನ್ನು ಸುತ್ತಿ ಹಗ್ಗದ ಮೂಲಕ ಅದನ್ನು ತಿರುಗಿಸುವಂತೆ ಮಾಡ್ತೇವೆಯೋ, ಸ್ವಲ್ಪ ಹೊತ್ತು ಮಾತ್ರ ತಿರುಗ್ತದೆ. ಅದು ಸ್ವಲ್ಪ ಹೊತ್ತು ನಿದ್ದೆನೂ ಮಾಡ್ತದೆ. ಆದರೆ ಹಾಗೆಯೇ ತಿರುಗ್ತಲೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ತಿರುಗಿ ತಿರುಗುತ್ತೆ ಬುಗುರಿ ತಾನೇ ಸೋತು ಕೊನೆಗೊಂದು ದಿವಸ ಸೋತು ತಿರೆ ಗುರುಳುವುದು ತನ್ನ ಬಲವತಾಂ ಕಳೆದು, ತನ್ನ ಸತ್ವವನ್ನು ತನ್ನ ಶಕ್ತಿಯನ್ನು ಕಳೆದುಕೊಂಡು ಭೂಮಿ ಮೇಲೆ ಬಿದ್ದು ಹೋಗಿಬಿಡುತ್ತೆ. ಇದು ಬುಗುರಿ ನಾವೆಲ್ಲ ಆಡ್ತೇವೆ ನೋಡಿ. ಚಿಕ್ಕ ಮಕ್ಕಳಾಗಿದ್ದಾಗ ಬುಗುರಿ ಆಡ್ತಾ ಇದ್ವಿ. ಆ ಬುಗುರಿ ಎಲ್ಲ ಹೋಯ್ತೀಗ. ನಮ್ಮ ಜೀವನದ ಅನೇಕ ಮಜಲುಗಳು ಸತ್ತು ಹೋಗಿದ್ದಾವೆ. ಇವತ್ತು ಕೇವಲ ಮೊಬೈಲ್ನಿಂದಾಗಿ ನಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಆಟ ಆಡಲಿಕ್ಕೆ ನಮಗೆ ಪುರುಸೊತ್ತಿಲ್ಲ. ಚಂದದಲ್ಲಿ ಒಬ್ಬರೊಬ್ಬರಿಗೆ ಬೆರಲಿಕ್ಕೆ ನಮಗೆ ಪುರುಸೊತ್ತಿಲ್ಲ. ಪಕ್ಕದ ಮನೆಗೆ ಹೋಗಿ ಅಲ್ಲಿಯ ಸುಖ ಸಂತೋಷಗಳನ್ನು ಹಂಚಿಕೊಳ್ಳಿಕ್ಕೆ ನಮಗೆ ಸಮಯ ಇಲ್ಲ. ಕೇವಲ ಧಾರಾವಾಹಿ ಮೂಲಕ ಟಿವಿ ಮುಂದೆ ಕೂತುಕೊಂಡು ಪಾರಾಯಣ ಮಾಡುವುದು, ಜೊತೆಗೆ ಮೊಬೈಲ್ ನೋಡ್ತಾ ಇರುವುದು, ಮುಂದಿನ ಭವಿಷ್ಯ ಏನಾಗಬಹುದು ಅದನ್ನು ಊಹಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಬದುಕು ಯಾವಾಗಲೂ ನಮಗೆ ಅಷ್ಟು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಸಿಕ್ಕ ಬದುಕನ್ನು ಕ್ಷಣ ಕ್ಷಣಕ್ಕೂ ನಾವು ಅದ್ಭುತವಾಗಿ ಬಳಸ್ಕೊಳ್ಬೇಕಲ್ವಾ? ಯೋಚನೆ ಮಾಡಬೇಕು. ಆತ್ಮೋದ್ಧಾರದತ್ತ, ಆತ್ಮದ ಬೆಳಕಿನತ್ತ, ಮನಸ್ಸನ್ನು ಬೆಳಗುವತ್ತ, ಬುದ್ಧಿಯನ್ನು ಬೆಳಗುವತ್ತ ನಾವು ಯಾವಾಗಲೂ ಚಿಂತನೆ ಮಾಡಬೇಕು. ನರನುಮಂತೆಯೇ ಸುತ್ತಿ ಸುತ್ತಿ ಕಡೆಗೊಂದು ದಿನ ತೆರುವನಸ್ಥಿಯ ಧರೆಗೆ ಮಂಕುತಿಮ್ಮ. ಎಷ್ಟು ಸರಳವಾಗಿ ಹೇಳ್ತಾರೆ. ಆ ಬುಗುರಿ ಹೇಗೆ ತನ್ನ ಬಲವನ್ನು ಕಳ್ಕೊಂಡು ಭೂಮಿಯ ಮೇಲೆ ಬಿದ್ದು ಬಿಡುತ್ತಲ್ಲ, ತನ್ನ ಸತ್ವವನ್ನು ಬಲವನ್ನು ಕಳ್ಕೊಂಡು ಬಿದ್ದು ಬಿಡುತ್ತಲ್ಲ, ಹಾಗೆ ಮನುಷ್ಯನೂ ಕೂಡ ಎಲ್ಲಿವರೆಗೆ ಶಕ್ತಿ ಇರುತ್ತದೋ ಅಲ್ಲಿವರೆಗೆ ತಿರುಗುತ್ತಾನೆ, ಅಲ್ಲಿವರೆಗೆ ನಾನು ಅಂತ ಹೋರಾಡ್ತಾನೆ. ಅಲ್ಲಿವರೆಗೆ ನನಗೆ ಕುರ್ಚಿ ಕೊಡಲಿಲ್ಲ, ವೇದಿಕೆಯಲ್ಲಿ ನನ್ನ ಹೆಸರನ್ನು ಸ್ವಾಗತದಲ್ಲಿ ಹೇಳಲಿಲ್ಲ, ಏನು ಮೆರೆಯೋದು. ಆ ಸ್ವಾಗತವನ್ನು ಬಯಸ್ಕೊಂಡು ಏನಾಗಬೇಕಾಗಿದೆ? ಸಪ್ಯವಾಗಿ ಸರಳವಾಗಿ ತಾನು ಇದ್ದು ಬಿಡಬಹುದಲ್ಲ? ಇಲ್ಲ, ಅವನಿಗೆ ಆಕರ್ಷಣೆ. ನನ್ನನ್ನು 4 ಜನ ಹೊಗಳಬೇಕು, ಅದರಿಂದ ನಾನು ಆ ಹೊಗಳಿಕೆಗೆ ಕಿವಿಯಾಗಬೇಕು. ಏನೆಲ್ಲ ಯೋಚಿಸಿ ಅಷ್ಟೆಲ್ಲ ನಾನು ಸಾಧನೆ ಮಾಡಿದ್ದೇನೆ ಅಂದ್ಕೊಳ್ತಾನೆ. ಆದರೆ ಯಾರು ಎಷ್ಟೇ ಸಾಧನೆ ಮಾಡಿರಲಿ, ಎಷ್ಟೇ ಮೆರೆಯಲಿ, ಒಂದು ದಿವಸ ಅವನಿಗೆ ಭೂಮಿಗೆ ಬೀಳಲೇಬೇಕು. ನರನುಮಂತೆಯ ಸುತ್ತಿ ಸುತ್ತಿ ಕಡೆಗೆ ಒಂದು ದಿನ ತೆರುವನು ಅಸ್ಥಿಯ ಧರೆಗೆ. ತನ್ನ ಮೂಳೆಯನ್ನು ಚೆಲ್ಲಿ ಬಿಡ್ತಾನೆ ಭೂಮಿಗೆ. ಇದು ನಿಜವಾಗಿ ಇರುವಂತಹ ವಿಚಾರ. ಹಾಗಾಗಿ ಸೊಗಸಿ ನೆಲೆಸಿಕೆಗೊಂದು, ತನ್ನಾತ್ಮಕ್ಕಿನ್ನೊಂದು. ಇದೆಷ್ಟು ಅದ್ಭುತ. ನನ್ನಾತ್ಮ ಅಂದರೆ ನಾನು ಏನು ಅಂತ ನನಗೆ ಗೊತ್ತಿರ್ತದಲ್ವಾ? ನಾನೇನು ಅಂತ ನನಗೆ ಗೊತ್ತಿರ್ತದೆ. ಆದ್ದರಿಂದ ಬೇರೆ ಯಾವ ಮುಖಗಳು ಕೂಡ ನಮಗೆ ಮುಖ್ಯವಾದದ್ದಲ್ಲ. ನಾನು ಏನು ಅಂತ ಗೊತ್ತಿರಬೇಕು ನನಗೆ. ನಾನೆಂಥವನು? ನನಗೆ ಕೋಪ ಜಾಸ್ತಿನ? ನನಗೆ ಹೊಟ್ಟೆ ಕಿಚ್ಚಿದೆಯಾ? ಈ ಆತ್ಮಸಾಕ್ಷಿ ಇದೆಯಲ್ಲ, ಆತ್ಮಸಾಕ್ಷಿ ಯಾರನ್ನೂ ಕೂಡ ಬಿಟ್ಟು ಇರುವುದಿಲ್ಲ. ಎಲ್ಲರಿಗೂ ಅದು ಯಾವಾಗಲೂ ಚುಚ್ಚುತ್ತಾನೆ ಇರ್ತದೆ. ಏನಾದರೂ ಯಾರಾದರೂ ಒಂದು ತಪ್ಪು ಮಾಡಿದರೆ ಆ ತಪ್ಪನ್ನು ಬೇರೆಯವರು ಮರೆತು ಬಿಡಬಹುದು, ಇವನೂ ಮರಿಲಿಕ್ಕೆ ಪ್ರಯತ್ನ ಮಾಡಬಹುದು. ಆದರೆ ಮಾಡಿದ ತಪ್ಪನ್ನು ನಮ್ಮ ಅಂತರಂಗ ಆತ್ಮಸಾಕ್ಷಿ ಹಿಡಿದಿಟ್ಕೊಳ್ಳುತ್ತೆ. ಅದರಿಂದ ಆತ್ಮಸಾಕ್ಷಿಯನ್ನು ನಾವು ಬೆಳಗಿಕೊಂಡಿಟ್ಕೋಬೇಕು, ಉಜ್ವಲವಾಗಿಟ್ಟುಕೋಬೇಕು. ಆತ್ಮವನ್ನು ಕತ್ತಲೆಯ ಕಡೆಗೆ ಯಾವತ್ತೂ ಕೂಡ ನಾವು ಒಯ್ಯಬಾರದು. ಅದನ್ನು ಬೆಳಗಿಕೊಂಡು ಇಟ್ಕೋಬೇಕು. ಆ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಕೇವಲ ಈ ಅಂಧಕಾರದಲ್ಲಿ ಬದುಕುವುದರಲ್ಲಿ ಅರ್ಥವಿಲ್ಲ. ಈ ಭಗವಂತ ನಮಗೆ ಕಣ್ಣನ್ನು ಕೊಟ್ಟ. ಕೇವಲ ಕಣ್ಣನ್ನು ಕೊಡಲಿಲ್ಲ ಅವನು, ಜಾಣ. ಕೇವಲ ಕಣ್ಣನ್ನು ಕೊಟ್ಟು ಬಿಡಲಿಲ್ಲ, ಆ ಕಣ್ಣಿನ ಎದುರುಗಡೆ ಅನೇಕ ರೂಪಗಳನ್ನು ಕೊಟ್ಟ. ಆ ರೀತಿಯ ರೂಪಗಳನ್ನು ಕೊಟ್ಟಿದ್ದಾನೆ. ಇಷ್ಟಕ್ಕೆ ಬಿಡಲಿಲ್ಲ, ಕಣ್ಣಿಗೂ ಆ ರೂಪಗಳಿಗೂ ಸಂಬಂಧವನ್ನು ಉಂಟು ಮಾಡತಕ್ಕ ಬೆಳಕನ್ನು ಕೊಟ್ಟ. ಭಾಸ್ಕರನನ್ನು ಸೃಷ್ಟಿ ಮಾಡದ. ಸೂರ್ಯ
ನಮಗೆ ಕಣ್ಣಿಗೆ ಕಾಣುವ ದೇವರು. ಅವನ ಸಾಧನೆಯ ಮುಂದೆ ನಾವು ಏನೇನೂ ಅಲ್ಲ. ಅದಕ್ಕೆ ನಾವು ಬೆಳಿಗ್ಗೆ ಮುಂಚೆ ಎದ್ದು ಬಿಟ್ಟು ಸೂರ್ಯನನ್ನು ನೋಡಿ ಒಂದು ನಮಸ್ಕಾರ ಮಾಡಬೇಕು. ಯಾಕೆ ಅಂದರೆ, ಅಬ್ಬಾ ನಿನ್ನ ತೇಜಸ್ಸು ಇಲ್ಲ ಅಂತಿದ್ರೆ ಜಗತ್ತಿಲ್ಲ. ಸೂರ್ಯ ಇಲ್ಲ ಅಂತಂದ್ರೆ ಏನಿದೆ? ಭೂಮಿ ಇಲ್ಲ ಅಂದರೆ ಏನಿದೆ? ನೀರಿಲ್ಲ ಅಂದರೆ ಏನಿದೆ? ಇವುಗಳ ಮುಂದೆ, ಪಂಚಭೂತಗಳ ಮುಂದೆ ಮನುಷ್ಯ ಏನು? ಪಂಚಭೂತಾತ್ಮಕವಾದದ್ದು ಈ ಶರೀರದಲ್ಲಿ ಅಷ್ಟೂ ಅಂಶಗಳಿದ್ದಾವೆ. ನಾವು ಸತ್ತು ಹೋದ ಮೇಲೆ ಯಾವ್ಯಾವುದು ಯಾವ ಅಂಶಕ್ಕೆ ಸೇರಬೇಕು ಎಲ್ಲ ಸೇರಿಬಿಡುತ್ತೆ, ನಿರ್ನಾಮವಾಗಿಬಿಡುತ್ತೆ. ಆದರೆ ಶಾಶ್ವತವಾದದ್ದು ಭಗವಂತನ ಒಂದು ಅಂಶ ಸ್ವರೂಪವಾಗಿರತಕ್ಕಂಥ ಆತ್ಮ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ. ಯಾವಾಗಲೂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಆತ್ಮಕ್ಕೆ ಸಾವಿಲ್ಲ ಅಂತೆ. ಎಷ್ಟು ಚಂದ ಹೇಳ್ತಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಭಗವದ್ಗೀತೆಯ ವಾಕ್ಯ. ಈ ಆತ್ಮನನ್ನ ಯಾರೂ ಕೂಡ ಛಿದ್ರ ಮಾಡಲಿಕ್ಕಾಗೋದಿಲ್ಲವಂತೆ, ಚುಚ್ಚಲಿಕ್ಕಾಗಲಿಲ್ಲ, ಗಾಯಗೊಳಿಸ್ಲಿಕ್ಕಾಗೋದಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ, ಆಯುಧಗಳು ಅವನನ್ನು ಚುಚ್ಚಲಾರವು. ನೈನಂ ದಹತಿ ಪಾವಕಃ, ಶರೀರ ಸುಟ್ಟು ಹೋಗುತ್ತೆ, ಆತ್ಮವನ್ನು ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ನ ಚೈನಂ ಕ್ಲೇದಯಂತ್ಯಾಪೋ, ನೀರು ಆತ್ಮನನ್ನು ಒದ್ದೆ ಮಾಡಲಿಕ್ಕಾಗುವುದಿಲ್ಲ. ನಿರ್ಗುಣ ನಿರಾಕಾರ ಆತ್ಮವನ್ನು ಒದ್ದೆ ಮಾಡಲಿಕ್ಕಾಗುವುದಿಲ್ಲ. ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ, ಗಾಳಿ ಆತ್ಮವನ್ನು ಒಣಗಿಸಲಾರದು. ಅತ್ತು ಪವಿತ್ರವಾದದ್ದು, ಯಾವಾಗಲೂ ಸತ್, ಅದು ಯಾವಾಗಲೂ ಇರುವಂಥದ್ದು ಆತ್ಮ. ಅದರಿಂದ ಈ ಶರೀರದ ಮಾಧ್ಯಮವನ್ನು ನಾವು ಬಳಸಿಕೊಂಡು ಆತ್ಮಜ್ಞಾನಿಗಳಾಗಬೇಕು. ಆತ್ಮದ ಬಗ್ಗೆ ಚಿಂತನೆ ಮಾಡಬೇಕು. ಅದು ಶಾಶ್ವತವಾಗಿ ಉಳಿಯುತ್ತೆ. ಈ ಶರೀರದಿಂದ ಮಾಡಿದ ಸಾಧನೆಗಳನ್ನು ಆತ್ಮಸ್ವರೂಪಕ್ಕೆ, ಆತ್ಮಜ್ಞಾನಕ್ಕೆ ಧಾರೆ ಎರೆದು ಬಿಟ್ಟರೆ ನಾವು ಶಾಶ್ವತವಾಗಿ ನಾವು ಇರ್ಲಿಕ್ಕೆ ಸಾಧ್ಯ. ಹಾಗಾಗಿ ಭಗವಂತ ಏನೆಲ್ಲ ಅದ್ಭುತವಾಗಿ ಕೊಟ್ಟಿದ್ದಾನೆ. ನಾವು ಭಗವಂತನ ಅದ್ಭುತಗಳ ಬಗ್ಗೆ ಚಿಂತನೆ ಮಾಡಲಿಕ್ಕೆ ನಮಗೆ ಸಮಯ ಇಲ್ಲ. ನಮಗೆ ಕಣ್ಣು ಕೊಟ್ಟನಲ್ಲ, ಒಂದು ಕಣ್ಣು ನಮಗೆ ಮನುಷ್ಯನ ಕೋಟಿ ರೂಪಾಯಿ ಕೂಡ ಸಮವಲ್ಲ. ಏನೇ ಪ್ರಯತ್ನ ಮಾಡಿದ್ರು ಕಣ್ಣನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಏನು ಅದ್ಭುತವಾದ ಮೆಕ್ಯಾನಿಸಮ್ ಕಣ್ಣಲ್ಲಿ ಇಟ್ಟಿದ್ದಾನೆ ಭಗವಂತ. ಏನೆಲ್ಲ ಅವಯವಗಳ ಒಳಗಡೆ ಇದೆ, ಅದು ಹೇಗೆ ನೋಡುತ್ತೆ, ಹೊರಗಿನ ಪ್ರಪಂಚದ ಅನುಭವವನ್ನು ಹೇಗೆ ಮಾಡಿಕೊಳ್ಳುತ್ತೆ, ರೂಪವನ್ನು ಹೇಗೆ ಗ್ರಹಿಸಿಕೊಳ್ಳುತ್ತೆ. ಆ ರೂಪವನ್ನು ಹೊರಗಡೆ ಇಟ್ಟ, ಕಣ್ಣನ್ನು ಕೊಟ್ಟ, ಆಮೇಲೆ ಅವೆರಡನ್ನೂ ನಮಗೆ ಉಪಯೋಗಕ್ಕೆ ಬರುವ ಹಾಗೆ ಮಾಡಲಿಕ್ಕೆ ಬೆಳಕನ್ನು ಕೊಟ್ಟ. ಸೂರ್ಯನ ಸೃಷ್ಟಿಸಿದ. ಕೇವಲ ಸೂರ್ಯನೇ ನಿಜವಾದ ಭಗವಂತ. ನಮಃ ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ ಪ್ರಸೂತಿ ಸ್ಥಿತಿನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ. ಸೂರ್ಯನಿಗೆ ನಮಸ್ಕಾರ ಮಾಡುವಾಗ ನಮ್ಮ ಋಷಿಗಳು ಆದಿತ್ಯ ಹೃದಯದಲ್ಲಿ ಬರ್ತದೆ. ಆದಿತ್ಯ ಹೃದಯದಲ್ಲಿ ಸೂರ್ಯನ ಎಷ್ಟು ಚೆನ್ನಾಗಿ ಕೊಂಡಾಡ್ತಾರೆ. ನಮಃ ಸವಿತ್ರೆ, ಎಲ್ಲದಕ್ಕೂ ಕೂಡ ಉತ್ಪತ್ತಿ ಭೂಮಿ ಸೂರ್ಯ. ಸವಿತ್ರೆ ಅಂದರೆ ಎಲ್ಲವನ್ನೂ ಹೆರುತ್ತಾನೆ, ಎಲ್ಲವನ್ನೂ ಉತ್ಪತ್ತಿ ಮಾಡುತ್ತಾನೆ. ನಮಃ ಸವಿತ್ರೆ ಜಗದೇಕ ಚಕ್ಷುಷೆ, ಇಡೀ ಜಗತ್ತಿಗೆ ಅದ್ಭುತವಾದ ಕಣ್ಣು ಅಂದರೆ ಸೂರ್ಯ. ಜಗದೇಕ, ಸೂರ್ಯ ಆತ್ಮ ಜಗತಶ್ಚಕ್ಷುಷ, ಸೂರ್ಯ ಆತ್ಮ, ಸೂರ್ಯನೇ ಜಗತ್ತಿನ ಆತ್ಮ ಅಂತ ಹೇಳ್ತಾರೆ. ಅದರಿಂದ ಜಗದೇಕ ಚಕ್ಷುಷೆ, ಜಗತ್ತಿನ ಅದ್ಭುತವಾದ ಕಣ್ಣು ಅಂದರೆ ಸೂರ್ಯ. ಯಾಕೆಂದ್ರೆ ನಾವು ನಮ್ಮನ್ನು ನಾವು ಮುಚ್ಚಿಕೊಳ್ಳಬಹುದು, ಆದರೆ ಸೂರ್ಯನನ್ನು ಮುಚ್ಚಿಟ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಸೂರ್ಯ ಎಲ್ಲರನ್ನೂ ತನ್ನ ಕಿರಣಗಳ ಮೂಲಕ ನೋಡ್ತಾ ಹೋಗ್ತಾನೆ. ಸೂರ್ಯನಿಗೆ ಸಮವಾಗಿ ನಾವು ಬದುಕಬೇಕಲ್ವಾ. ನಮಃ ಸವಿತ್ರೆ ಜಗದೇಕ ಚಕ್ಷುಷೆ ಜಗತ್ ಪ್ರಸೂತಿ ಸ್ಥಿತಿ ನಾಶ ಹೇತವೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜಗತ್ತಿನ ಹುಟ್ಟಿಗೂ, ಜಗತ್ತಿನ ಸ್ಥಿತಿಗೂ, ಜಗತ್ತಿನ ನಾಶಕ್ಕೂ ಕೂಡ ಸೂರ್ಯನೇ ಕಾರಣ. ಮೊಗ್ಗು ಅರಳುತ್ತಲ್ಲ, ಅವನೇ ಕಾರಣ ಅಲ್ವಾ. ಮೊಗ್ಗು ಅರಳುತ್ತೆ, ನಲಿನಲಿಸುತ್ತೆ, ಒಂದು ಅರ್ಧ ದಿವಸ ಚಂದ ಸುಗಂಧವನ್ನು ಬೀರುತ್ತೆ, ಅದಕ್ಕೂ ಕೂಡ ಸೂರ್ಯನೇ ಕಾರಣ. ಆಮೇಲೆ ಅದರ ಶಕ್ತಿ ಎಲ್ಲ ಕುಂದಿದ ತಕ್ಷಣ ಅದು ಒಣಗಿ ಕೆಳಗಡೆ ಬಿದ್ದು ಹೋಗುತ್ತೆ, ನಾಶ. ಒಂದು ಹೂವನ್ನು ತಗೊಂಡ್ರೆ ಆ ಸೂರ್ಯ ಎಷ್ಟರ ಮಟ್ಟಿಗೆ ಜಗತ್ ಪ್ರಸೂತಿ ಸ್ಥಿತಿ ನಾಶಕ್ಕೆ ಕಾರಣನಾಗ್ತಾನೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ನಮಃ ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ ಪ್ರಸೂತಿ ಸ್ಥಿತಿ ನಾಶ ಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ. 3 ವೇದಗಳ ಸ್ವರೂಪ ಅಂತೆ ಅವನು. ಆಮೇಲೆ ತ್ರಿಗುಣಾತ್ಮಧಾರಿಣೆ ಅಂತ ಸತ್ವಗುಣವೂ ಅವನಲ್ಲುಂಟು, ರಜೋಗುಣವೂ ಅವನಲ್ಲುಂಟು, ತಮೋಗುಣವೂ ಅವನಲ್ಲುಂಟು. ಈ 3 ಗುಣವನ್ನು ಧರಿಸಿದವ
ಆಮೇಲೆ ಮತ್ತೆ ಹೇಳ್ತಾರೆ, ಸೂರ್ಯ ವಿರಿಂಚಿ ಅಂದರೆ ಬ್ರಹ್ಮ, ನಾರಾಯಣ ಅಂದರೆ ವಿಷ್ಣು, ಶಂಕರ ಅಂದರೆ ಶಿವ. ಈ ಮೂರೂ ದೇವತೆಗಳು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾರೆ, ಆ ಎಲ್ಲ ಕಾರ್ಯಗಳನ್ನು ಸಂಗಮಿಸಿಕೊಂಡು ಒಟ್ಟಾರೆ ಸೂರ್ಯ ಒಬ್ಬನೇ ಮಾಡ್ತಾನಲ್ವಾ. ಜಗತ್ತಿನ ಸ್ಥಿತಿಗೆ ನಾಶಕ್ಕೆ ಹುಟ್ಟಿಗೆ ಎಲ್ಲವಕ್ಕೂ ಕೂಡ ಸೂರ್ಯ ಕಾರಣ. ಆದ್ದರಿಂದ ನಾವು ಬೆಳಿಗ್ಗೆ ಮುಂಚೆ ಎದ್ದುಬಿಟ್ಟು ಸೂರ್ಯ ಉದಯಕ್ಕೆ ಮುನ್ನ ಆ ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ರೆ ಬಹುಶಃ ಅವನಿಂದ ನಮಗೆ ಕಿರಣಗಳೂ ಬರ್ತವೆ, ಅವನಿಂದ ಸಂದೇಶಗಳೂ ಬರ್ತವೆ. ಅದಕ್ಕೆ ನಮಗೆ ಗಾಯತ್ರಿ ಮಂತ್ರವನ್ನು ವಿಶ್ವಾಮಿತ್ರ ಅದನ್ನು ವಾಸ್ತವಿಕ ಕಂಡು ಹಿಡಿದಿದ್ದು. ಅವನೊಬ್ಬ ಕ್ಷತ್ರಿಯ, ಆದರೆ ಬ್ರಹ್ಮ ತೇಜಸ್ಸಿನ ಮುಂದೆ ಕ್ಷತ್ರಿಯ ತೇಜಸ್ಸು ಮಂಕಾಗಿಬಿಡುತ್ತೆ ಅಂತ ಹೇಳಿ ಆ ವಸಿಷ್ಠ ಮಹರ್ಷಿಗಳ ಆ ತೇಜಸ್ಸಿನ ಬ್ರಹ್ಮದಂಡದಿಂದ ಪ್ರಭಾವಿತನಾಗಿ ತಾನೂ ಕೂಡ ಬ್ರಹ್ಮರ್ಷಿ ಆಗಬೇಕು ಅಂತ ಎಷ್ಟು ಸಲ ತಪಸ್ಸು ಮಾಡಿದ ಅವನು. ಕುಗ್ಲಿಲ್ಲ. ನಾವೇನಾದರೂ ಈ ಕೆಲಸ ಮಾಡಿದರೆ ಹೇಗೆ ನಾವು ಯಶಸ್ಸನ್ನು ಸಿಗುವವರೆಗೆ ಪ್ರಯತ್ನ ಮಾಡಬೇಕು ಅಂತ ವಿಶ್ವಾಮಿತ್ರನ ಚಾರಿತ್ರ್ಯವನ್ನು ನೋಡ್ಬೇಕು ನಾವು. ಏಸು ಸಲ ತಪವಗೈದೆ ಸುಬನ್ನವನಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್ ಘಾಸಿ ಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿಲೆ ಸಾಗಿ ಸಾತ್ಮವನು ಮಂಕುತಿಮ್ಮ. ವಿಶ್ವಾಮಿತ್ರ ಮುನಿಗಳ ಒಂದು ಉದಾಹರಣೆ ಕೊಟ್ಟುಕೊಂಡು DVG ಹೇಳ್ತಾರೆ, ಏಸು ಸಲ ತಪವಗೈದು ಏಸು ಬನ್ನವನಂತು. ಎಷ್ಟು ಸಲ ತಪಸ್ಸು ಮಾಡಿದ ವಿಶ್ವಾಮಿತ್ರ, ಎಷ್ಟು ಕಷ್ಟವನ್ನು ಅನುಭವಿಸಿದ. ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್, ಕೊನೆಗೂ ಕೂಡ ಬ್ರಹ್ಮರ್ಷಿ ಪದವಿಗೆ ಅರ್ಹತೆಯನ್ನು ಪಡೆದು ಬಿಟ್ಟ. ಹಾಗೆಯೇ ನೀನು ಕೂಡ ಮತ್ತೆ ಮತ್ತೆ ಘಾಸಿ ಪಡು ತೊಮ್ಮೊಮ್ಮೆ ಮತ್ತೊಮ್ಮೆ ಮರಳಿ. ಎಷ್ಟೇ ತೊಂದರೆ ಆಗಲಿ ಆ ತೊಂದರೆಗಳನ್ನು ಲೆಕ್ಕಕ್ಕೆ ತಗೋಬೇಡ, ಮತ್ತೆ ಮತ್ತೆ ಪ್ರಯತ್ನ ಮಾಡು. ಮತ್ತೆ ಮತ್ತೆ ಪ್ರಯತ್ನ ಮಾಡಿ 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 ಈ ಶರೀರದ ಒಳಗಿರುವ ಬೆಳಕಿನ ಪುಂಜವಾದ ಆತ್ಮವನ್ನ ಸಾರ್ಥಕಗೊಳಿಸಿಕೋ ಅಂತ ಹೇಳ್ತಾರೆ. ಅಂತಹ ವಿಶ್ವಾಮಿತ್ರ ಬ್ರಹ್ಮರ್ಷಿ ಪದಕ್ಕೆ ಅರ್ಹನಾದ ಆ ವಿಶಿಷ್ಟ ಮಹರ್ಷಿಗಳ ಪ್ರಭಾವಕ್ಕೊಳಗಾಗಿ ತಪಸ್ಸನ್ನು ಮಾಡಿ ಅವನು ಕಂಡು ಹಿಡಿದ ಮಂತ್ರ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥದ್ದು ಗಾಯತ್ರಿ ಮಂತ್ರ. ಜಗವ ಪೆತ್ತ ಪೂಜ್ಯ ತೇಜಗಳನ್ನು ಬಗೆವೆವು ಆತಂ ನಮ್ಮೆಲ್ಲರಂ ಪ್ರೇರಿಸುಂಗೆ ಅಂತ DVG ಅವರು ಗಾಯತ್ರಿ ಮಂತ್ರ ತರ್ಜಿಮೆಯನ್ನು ಕನ್ನಡಕ್ಕೆ ಮಾಡಿದ್ದಾರೆ. ಜಗವ ಪೆತ್ತ ಪೂಜ್ಯ ಆ ಜಗವ ಪೆತ್ತ ಪೂಜ್ಯ ತೇಜಗಳನ್ನು ಅವುಗಳನ್ನು ನಾನು ಧ್ಯಾನಿಸ್ತೇನೆ. ಆ ಸೂರ್ಯನ ಕಿರಣಗಳನ್ನು ಧ್ಯಾನಿಸ್ತೇನೆ. ಅದು ಬುದ್ಧಿಗೆ ಪ್ರಚೋದಕ, ಆರೋಗ್ಯಪ್ರದ ಕೂಡ. ಈಗ ವೈದ್ಯರು ಕೂಡ ಹೆಚ್ಚಾಗಿ ಸೂರ್ಯನ ಬೆಳಕಿನಲ್ಲಿ ನಮಗೊಂದು ವಿಟಮಿನ್ ಬರುತ್ತೆ, ಅದು ಯಾವುದೋ ಒಂದು ವಿಟಮಿನ್ ಬರುತ್ತೆ. ಯಾವಾಗಲೂ ಅಷ್ಟೇ, ಸೂರ್ಯನ ಬೆಳಕನ್ನ ಸಾಧ್ಯವಾದಷ್ಟು ನಾವು ನಮ್ಮ ಶರೀರಕ್ಕೆ ತಾಕುವಂತೆ ಮಾಡಿಕೊಂಡ್ರೆ ಅದರಿಂದಲೇ ಎಷ್ಟೋ ಕಾಯಿಲೆಗಳು ದೂರ ಆಗ್ತವೆ. ಹಾಗಂತ ಮಧ್ಯಾಹ್ನ 12 ಗಂಟೆಗೆ ಬೆನ್ನೋಡಿ ನಿಂತುಕೊಳ್ಳುವುದಲ್ಲ. ಆ ಸಂದರ್ಭದಲ್ಲ, ಯಾವಾಗಲೂ ಸೂರ್ಯ ನಮಸ್ಕಾರ ಮಾಡುವಂಥದ್ದು ಸೂರ್ಯ ಉದಯ ಕಾಲದಲ್ಲಿ, ಸೂರ್ಯ ಅಸ್ತ ಕಾಲದಲ್ಲಿ. ಕಾರಣ ನಮ್ಮ ಋಷಿಗಳು ಬಹಳ ಬುದ್ಧಿವಂತರಾಗಿದ್ದರು. ಆ ಕೋಮಲವಾದ ಕಿರಣಗಳಿಂದ ನಮ್ಮ ಶರೀರಕ್ಕೆ ಆರೋಗ್ಯವರ್ಧನೆ ಆಗತ್ತೆ ಅಂತ ತಿಳ್ಕೊಂಡಿದ್ರು. ಹಾಗಾಗಿ ಶ್ರೀಯನಾಯುವ ಬಲವ ಜಯವ ಬೇಡಿರ್ದ್ವಡಂ ಗಾಯತ್ರಿಯನೇ ಪರಮ ಮಂತ್ರವೆಂದಾರ್ಯ ಧಿಯಂ ಪ್ರಚೋದಿಸೆಂದನು ದಿನದಿ ಬೇಡಿದರು ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ. ಆ ಗಾಯತ್ರಿ ಮಂತ್ರದ ಪ್ರಭಾವವನ್ನು, ಅದರ ಶಕ್ತಿಯನ್ನ DVG ಅವರು ಕಗ್ಗದ ಮೂಲಕ, ಸರಳವಾದ ಸಂಸ್ಕೃತದಲ್ಲ, ಸರಳವಾದ ಕಗ್ಗದ ಮೂಲಕ ಅತ್ಯದ್ಭುತವಾಗಿ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಶ್ರೀಯನು ಆಯುವನು, ಶ್ರೀಯನಾಯುವ ಜಯವ ಬಲವ ಬೇಡಿರ್ದ್ವಡಂ. ನಮ್ಮ ಋಷಿಗಳು ಅನೇಕ ಮಂತ್ರಗಳ ಮೂಲಕ ಸಂಪತ್ತನ್ನು ಬೇಡಿಕೊಂಡಿದ್ರು, ಬಲವನ್ನು ಬೇಡಿಕೊಂಡ್ರು, ಜಯವನ್ನು ಬೇಡಿಕೊಂಡ್ರು, ಆಯುಷ್ಯವನ್ನು ಬೇಡಿಕೊಂಡ್ರು ಕೂಡ ಗಾಯತ್ರಿಯನೇ ಪರಮ ಮಂತ್ರವೆಂದಾರ್ಯರು. ನಮ್ಮ ಋಷಿಗಳು ಅವೆಲ್ಲ ಮಂತ್ರಗಳಿದ್ರೂ ಕೂಡ ಗಾಯತ್ರಿ ಮಂತ್ರ ಅತ್ಯಂತ ಪರಮ ಶ್ರೇಷ್ಠವಾದ ಮಂತ್ರ ಅಂತ ಅವರು ನಿರ್ಧಾರ ಮಾಡಿಕೊಟ್ಟು ಬಿಟ್ಟಿದ್ದಾರೆ. ಯಾಕೆ? ಧೀಯಂ ಪ್ರಚೋದಿಸೆಂದನು ದಿನದಿ ಬೇಡಿದರು. ದಿನನಿತ್ಯ ಧೀಯನ್ ಬುದ್ಧಿಯನ್ನು ಪ್ರಚೋದಿಸು ಎಂಬುದಾಗಿ ನಮಗೆ ನಿರಂತರವಾಗಿ ಬೇಡ್ತಾ ಬಂದರು. ನನ್ನ ಬುದ್ಧಿಯನ್ನು ಪ್ರಚೋದಿಸಪ್ಪ. ನಮಗೆ ಬುದ್ಧಿ ಒಂದು ಸರಿ ಇದ್ಬಿಟ್ರೆ ನಾವು ಯಾರಿಗೂ ಶರಣಾಗಬೇಕಾಗಿದ್ದಿಲ್ಲ. ಆ ಬುದ್ಧಿ ಕೊಡು, ಬುದ್ಧಿ ಕೊಡು, ಬುದ್ಧಿ ಕೊಡು. ಆ ಬುದ್ಧಿಯಿಂದ ನಾವು ಸಿದ್ಧಿ ಪಡೆಯುವಂಥದ್ದು. ಹಣ ಕೋಟಿ ಇದ್ರೂ ಕೂಡ ಈ ಸರಸ್ವತಿ ಒಲಿತಾಳೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ದುಡ್ಡು ಕೊಟ್ಟು ಸರ್ಟಿಫಿಕೇಟನ್ನು ಕೊಂಡುಕೊಳ್ಳಬಹುದು, ಆದರೆ ದುಡ್ಡು ಕೊಟ್ಟು ಆ ಬುದ್ಧಿವಂತಿಕೆಯನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಧೀಯಂ ಪ್ರಚೋದಿಸೆಂದನು ದಿನದಿ ಬೇಡಿದರು. ನಮ್ಮ ಹಿರಿಯರು, ನಮ್ಮ ಋಷಿಗಳು ಆ ಬುದ್ಧಿಯನ್ನು ಪ್ರಚೋದಿಸುವಂಥ ದಿನ ಅದು ಬೆಳಕು, ನಮ್ಮ ಒಳಗಿನ ಬೆಳಕು.
ಆ ಬೆಳಕನ್ನು ಪ್ರಚೋದಿಸು ಎಂಬುದಾಗಿ ದಿನನಿತ್ಯ ನಮ್ಮ ಬೇಡಿಕೊಂಡ್ರು. ಯಾಕೆ ಅಂದರೆ ಶ್ರೇಯಸ್ಸು ಧೀಮಹಿಮೆ ಮಂಕುತಿಮ್ಮ, ನಮಗೇನಾದರೂ ಈ ಜಗತ್ತಿನಲ್ಲಿ ಈ ಜೀವದಲ್ಲಿ ಶ್ರೇಯಸ್ಸು ಸಿಗಬೇಕಾದರೆ ಅದು ಬುದ್ಧಿಯ ಮಹಿಮೆಯಿಂದ ಮಾತ್ರ ಸಾಧ್ಯ. ಆ ಬುದ್ಧಿಯಿಂದ ಮಾತ್ರ ನಾವು ಶಾಶ್ವತವಾದ ಪದವಿಯನ್ನು ಪಡೀಲಿಕ್ಕೆ ಸಾಧ್ಯ, ಹಣದಿಂದ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಅದೇ ಬುದ್ಧಿಯಿಂದಲೇ ಇಡೀ ಜಗತ್ತನ್ನು, ಇಡೀ ಸಾಮ್ರಾಜ್ಯವನ್ನು ಗೆದ್ದುಕೊಟ್ಟವರನ್ನು ನೋಡ್ತೇವೆ ನಾವು. ಚಾಣಕ್ಯ ಒಬ್ಬ ಋಷಿ, ಚಾಣಕ್ಯ ಒಬ್ಬ ಮುನಿ. ಅವನ ಕೈಯಲ್ಲಿ ಏನು ಅವನ ಖಡ್ಗ ಹಿಡಿಲಿಲ್ಲ. ಅವನು ಇಡೀ ತನ್ನ ಬುದ್ಧಿಶಕ್ತಿಯಿಂದ ಒಂದು ಸಾಮ್ರಾಜ್ಯವನ್ನೇ ಗೆದ್ದು ಚಂದ್ರಗುಪ್ತ ಮೌರ್ಯನಿಗೆ ಧಾರೆ ಎರೆದಿರಬೇಕಾದ್ರೆ ಆ ಬುದ್ಧಿಗೆ ಎಷ್ಟು ಶಕ್ತಿ ಇರಲಿಕ್ಕೆ ಸಾಕು. ವಿದ್ಯಾರ್ಥಿನಿಗಳು ಕೂಡ ಇಡೀ ಸಾಮ್ರಾಜ್ಯವನ್ನು ಹಕ್ಕಬುಕ್ಕರ ಮೂಲಕ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು. ಅವರ ಕೈಯಲ್ಲಿ ಕತ್ತಿ ಹಿಡಿಲಿಲ್ಲ. ಈ ಬುದ್ಧಿಶಕ್ತಿಗೆ ಯಾವಾಗಲೂ ಅಷ್ಟೇ ಎಲ್ಲ ಸಾಮ್ರಾಜ್ಯದಲ್ಲೂ ಕೂಡ ಚಕ್ರವರ್ತಿಗಳು ಕೂಡ ಅತ್ಯಂತ ಬುದ್ಧಿವಂತ ಮಂತ್ರಿಗಳನ್ನು ಇಟ್ಟುಕೊಳ್ತಾ ಇದ್ರು. ಬಹಳ ಇಡೀ ಆ ಬುದ್ಧಿವಂತಿಕೆ, ಆ ಮಂತ್ರಿಯ ಬುದ್ಧಿವಂತಿಕೆ ರಾಜನಿಗಿಂತ ಹೆಚ್ಚು ಆ ಸಾಮ್ರಾಜ್ಯವನ್ನು ಆಳ್ತಾ ಇತ್ತು. ಇವತ್ತು ಮಂತ್ರಿ ಪದಕ್ಕೆ ಅರ್ಹತೆ ಏನು ಅಂದರೆ ಅದು ಬುದ್ಧಿವಂತಿಕೆ ಅಲ್ಲ. ಹಣ ಇದ್ದವರು ಮಂತ್ರಿ ಆಗಿಬಿಡ್ತಾರೆ, ಗುಣ ಇದ್ದವರು ಬೇಕಾಗಿಲ್ಲ. ಇವತ್ತು ಆ ಕಾರಣಕ್ಕಾಗಿ ನಮ್ಮ ದೇಶ ಎಷ್ಟೇ ಸಂಪದ್ಭರಿತವಾಗಿದ್ದರೂ ಕೂಡ ಈ ಮೂರ್ಖರ ಗುಂಪಿನಿಂದಾಗಿ ನಳುತ್ತಾ ಇದ್ದಾಳೆ ಭಾರತಾಂಬೆ. ಅದರಿಂದ ಬುದ್ಧಿಗೆ ಒತ್ತು ಕೊಡುವಂತಹ ಕೆಲಸ ಆಗಬೇಕು. ಆ ಬುದ್ಧಿ ಸ್ವರೂಪನಾಗಿರ್ತಕ್ಕಂಥ ಬುದ್ಧಿಯನ್ನು ಕೊಡುವಂಥವನು ಆ ಸೂರ್ಯ ಬುದ್ಧಿ ಪ್ರಚೋದಕ. ಅದಕ್ಕೆ ಬೆಳಗ್ಗೆ ಎದ್ದು ಸೂರ್ಯನನ್ನು ಉಪಾಸನೆ ಮಾಡು, ಬೆಳಕನ್ನು ಕೊಡ್ತಾನೆ. ಹಾಗೆ ಆ ಬೆಳಕಿನ ಮೂಲಕ ನಮಗೆ ಇಡೀ ಜಗತ್ತಿನ ಸಂಬಂಧವನ್ನು ಕೊಡ್ತಾ ಹೋಗ್ತಾನೆ. ಅದಕ್ಕೆ ಡಿ ವಿ ಜಿ ಕಗ್ಗದಲ್ಲಿ ಹೇಳ್ತಾರೆ, ಕಣ್ಣಿರದೆ ರವಿಗೇನು, ರವಿರದ ಕಣ್ಣೇನು, ಅನ್ಯೋನ್ಯ ಸಹಕೃತೀನು ಭಯ ಸಾರ್ಥಕತೆ, ನಿನ್ನಾತ್ಮ ಜಗತಾತ್ಮಕಂತು ಸಂಬಂಧವೂ ವನ್ನಿಸ್ಫುಲಿಂಗಗಳೋ ಮಂಕುತಿಮ್ಮ. ಕಣ್ಣಿರದೆ ರವಿಯೇನು, ರವಿರದೆ ಕಣ್ಣೇನು, ಅನ್ಯೋನ್ಯ ಸಹಕೃತೀನು ಭಯ ಸಾರ್ಥಕತೆ, ನಿನ್ನಾತ್ಮ ಜಗತಾತ್ಮಕಂತು ಸಂಬಂಧವವು ವನ್ನಿಸ್ಫುಲಿಂಗಗಳೋ ಮಂಕುತಿಮ್ಮ. ಕಣ್ಣಿರದೆ ರವಿಯೇನು, ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಕಣ್ಣಿರದೆ ರವಿಯೇನು, ರವಿರದ ಕಣ್ಣೇನು. ಕಣ್ಣಿಲ್ಲದೆ ಇದ್ರೆ ರವಿ ಇದ್ದೇನು ಪ್ರಯೋಜನ? ರವಿ ಇದ್ದಾನೆ, ಸೂರ್ಯ ಬೆಳಕನ್ನು ಕೊಡ್ತಾನೆ, ಇಡೀ ಜಗತ್ತನ್ನೇ ಬೆಳಗುತ್ತಾನೆ. ನಮಗೆ ಅವನನ್ನು ನೋಡುವ ಕಣ್ಣೇ ಇಲ್ಲದಿದ್ದರೆ ಆ ಬೆಳಕಿನಿಂದ ಪ್ರಯೋಜನ ಏನಾದೀತು? ಕಣ್ಣಿರದ ರವಿ ಏನು, ರವಿ ಇರದ ಕಣ್ಣೇನು. ಕಣ್ಣು ಕೊಟ್ಟಿದ್ದಾನೆ ನಮಗೆ ಭಗವಂತ, ಬೆಳಕೇ ಇಲ್ಲಪ್ಪ. ಸುತ್ತಲೂ ಕತ್ಲೆ, ಅಮಾವಾಸ್ಯೆ ದಿವಸ ಏನು ನೋಡ್ಲಿಕ್ಕೆ ಸಾಧ್ಯ ನಮಗೆ? ಅದಕ್ಕೆ ನಾವೊಂದು ಕ್ರಮವನ್ನು ಅನುಸರಿಸ್ಕೊಂಡಿದ್ದೇವೆ. ಕತ್ತಲೆಯಾದೊಡನೆ ಮಲಗಿ ನಿದ್ದೆ ಮಾಡಿಬಿಡುವುದು, ವಿಶ್ರಾಂತಿ ಕತ್ತಲೆಯಲ್ಲಿ, ಬೆಳಕಿನಲ್ಲಿ ಎಲ್ಲ ಸಾಧನೆಗಳನ್ನು ಮಾಡ್ತಾ ಹೋಗುವುದು. ಇವತ್ತು ಅದೆಲ್ಲ ಉಲ್ಟಾ ಪಲ್ಟಾ ಆಗಿದೆ. ರಾತ್ರಿ ಇಡೀ ಕೆಲಸ ಮಾಡೋದು, ಹಗಲೊತ್ತು ನಿದ್ದೆ ಮಾಡೋದು. ಅದರಿಂದ ಆರೋಗ್ಯ ಏರುಪೇರಾಗಿ ಏನೆಲ್ಲ ಆಗಿ ಹೋಗ್ತದೆ. ಅದರಿಂದ ಕಣ್ಣಿರದ ರವಿ ಏನು, ರವಿ ಇರದ ಕಣ್ಣೇನು, ಅನ್ಯೋನ್ಯ ಸಹಕೃತಿಯನ್ನು ಭಯ ಸಾರ್ಥಕತೆ. ಯಾವಾಗಲೂ ಅಷ್ಟೇ ಕಣ್ಣಿನಿಂದ ರವಿಯಿಂದ ಕಣ್ಣು ಒಂದರಿಂದ ಮತ್ತೊಂದು ಸಾರ್ಥಕತೆಯನ್ನು ಪಡೆಯುತ್ತೆ. ಕಣ್ಣಿರದ ರವಿ ಏನು, ರವಿ ಇರದ ಕಣ್ಣೇನು, ಅನ್ಯೋನ್ಯ ಸಹಕೃತಿಯನ್ನು ಭಯ ಸಾರ್ಥಕತೆ, ನಿನ್ನಾತ್ಮ ಜಗದಾತ್ಮಕಂತು ಸಂಬಂಧವವು. ಹಾಗೆಯೇ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ರವಿಗೂ ಕಣ್ಣಿಗೂ ರವಿಗೂ ಇರುವ ಸಂಬಂಧ ಇದ್ದ ಹಾಗೆ ನಿನ್ನಾತ್ಮ ಮತ್ತೆ ಜಗದಾತ್ಮ, ನಿನ್ನಾತ್ಮ ಮತ್ತೆ ಪರಮಾತ್ಮ ಇರುವ ಸಂಬಂಧ ಹೇಗಿದೆ? ನೀನಿಲ್ಲದೆ ಜಗದಾತ್ಮನ ತಿಳಿಯಕ್ಕಾಗಲ್ಲ, ಜಗದಾತ್ಮ ಇಲ್ಲದ್ರೆ ನೀನಿದ್ದೇನು ಮಾಡ್ತೀಯ? ಹಾಗಾಗಿ ನಿನ್ನಾತ್ಮಕ್ಕೂ ಜಗದಾತ್ಮಕ್ಕೂ ಸಂಬಂಧ ಇಂಥದ್ದು. ನಿನ್ನಾತ್ಮ ಜಗದಾತ್ಮಕ್ಕಿಂತೂ ಸಂಬಂಧವು. ಮತ್ತೂ ಅರ್ಥ ಮಾಡಿಸ್ತಾರೆ, ಮತ್ತೊಂದು ಉದಾಹರಣೆ ಕೊಡ್ತಾರೆ. ವನ್ನಿಸ್ಫುಲಿಂಗಗಳ ಮಂಕುತಿಮ್ಮ. ಭಗವಂತನಿಗೂ ನಮಗಿರುವ ಸಂಬಂಧ ಎಂಥದ್ದು ಅಂದರೆ, ಒಂದು ತೇಜೋಮಯವಾದ ಅಗ್ನಿ ಓಡದಾಗಿ ಉರಿತಾ ಇದೆ, ಅದು ಪರಮಾತ್ಮ. ಆಮೇಲೆ ಇಲ್ಲೊಂದು ನಮ್ಮ ಶರೀರದಲ್ಲಿ ಒಂದು ಸಣ್ಣ ಕಿಡಿ ಇದೆ, ಪರಮಾತ್ಮನದ್ದೇ ಕಿಡಿ, ಅದು ಆತ್ಮ. ಆ ಆತ್ಮಕ್ಕೆ ಪರಮಾತ್ಮನ ಎಲ್ಲ ಗುಣಗಳನ್ನು ಪಡೆದಿದೆ. ಆದರೆ ಏನು ಮಾಡ್ತೇವೆ ನಾವು? ಆತ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋಗುವುದಿಲ್ಲ. ಕೆಲವರಿಗೆ ಆತ್ಮ ಇದೆ ಅಂತೇ ಗೊತ್ತಿಲ್ಲ. ಕೇವಲ ಹೊರಗಿನ ಆಡಂಬರಕ್ಕೋಸ್ಕರ ಬಹಿರಂಗದ ವ್ಯಾಪಾರದಲ್ಲಿಯೇ ಅವರ ಜೀವನವಿಡೀ ಮುಗಿದು ಹೋಗ್ತದೆ. ಒಳಗಡೆ ಅಂತರಂಗದಲ್ಲಿ ನೋಡುವುದಿಲ್ಲ. ಹೊರಗಡೆ ಬೆಳಕೂ ಬೇಕು, ಅಂತರಂಗದ ಬೆಳಕೂ ಬೇಕು. ಅದರಿಂದ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಅಂತ ನಮ್ಮ ಋಷಿಗಳು ಹಾಡಿದ್ದು. ಈ ಎರಡೂ ತೇಜಸ್ಸುಗಳು ಬೇಕು. ಹಾಗಾಗಿ
ಕೇವಲ ಅಂತರಂಗದಿಂದ ಕೆಲಸ ಆಗಲ್ಲ, ಬಹಿರಂಗವೂ ಬೇಕು. ಬಹಿರಂಗದಲ್ಲಿ ಕೆಲಸ ಆಗಲ್ಲ, ಅಂತರಂಗವೂ ಬೇಕು. ಜ್ಞಾನ ಪೂರ್ಣವಾಗಬೇಕಾದ್ರೆ ಇದು ಎರಡೂ ಮಿಕ್ಸಪ್ ಆಗಬೇಕು, ಸೇರ್ಕೋಬೇಕು, ಮಿಶ್ರಣ ಆಗಬೇಕು. ಅಂತರಂಗದಿಂದ ಬಹಿರಂಗ, ಬಹಿರಂಗದಿಂದ ಅಂತರಂಗ. ನಿನ್ನಾತ್ಮ ಜಗದಾತ್ಮಕಂತೂ ಸಂಬಂಧವವು. ವನ್ಹಿ ಸ್ಫುಲಿಂಗಗಳ ಮಂಕುತಿಮ್ಮ. ವನ್ಹಿ ಒಂದು ದೊಡ್ಡ ಬೆಂಕಿ, ಸ್ಫುಲಿಂಗ ಕಿಡಿ. ಅಂದರೆ ಆ ದೊಡ್ಡ ಬೆಂಕಿಯಲ್ಲಿರುವ ಎಲ್ಲ ಸತ್ವವು ಸಣ್ಣ ಕಿಡಿಯಲ್ಲಿದೆ, ಸಂಕ್ಷೇಪವಾಗಿದೆ ಅಷ್ಟೆ. ಆ ಸಂಕ್ಷೇಪವಾಗಿರತಕ್ಕಂಥ ಕಿಡಿಯನ್ನು ನಮ್ಮ ಜೀವನದ ಪರಮ ಧ್ಯೇಯ ಏನು ಅಂದರೆ ಈ ಕಿಡಿಯನ್ನು ಹೇಗಾದರೂ ಮಾಡಿ ದೊಡ್ಡ ದೀಪವನ್ನಾಗಿ, ದೊಡ್ಡ ಪ್ರಕಾಶವನ್ನಾಗಿ ಮಾಡಿಕೊಳ್ಳೋದು. ಅದನ್ನು ಗುರುತಿಸುವಂಥ ಪ್ರಯತ್ನ ಮಾಡಬೇಕು ನಾವು. ಕಿಡಿ ಸಣ್ಣದನು ಮೇಲೆ ಬಿದ್ದ ಕೊರಡಾರಿಪುದು, ಸುಡುವುದ ಕಿಡಿಯುರಿಯೇ 100 ಕೊರಡುಗಳ. ಹುಡುಗಿ ನಿನ್ನ ಆತ್ಮವಿರೇ ಬಿಡು ಹೆಗ್ಗೆಲಸಗಳ, ತೊಡಗಾತ್ಮ ಬಲಿ ತಂದು ಮಂಕುತಿಮ್ಮ. ಇದನ್ನೇ ವಿಸ್ತಾರವಾಗಿ ಮತ್ತೊಂದು ಪದ್ಯದಲ್ಲಿ ಹೇಳ್ತಾರೆ ಡಿ ವಿ ಜಿ. ಕಿಡಿ ಸಣ್ಣದನು ಮೇಲೆ ಬಿದ್ದ ಕೊರಡಾರಿಪುದು. ಸಣ್ಣ ಕಿಡಿ ಇದೆಯಲ್ಲ, ಆ ಕಿಡಿಯನ್ನು ಉತ್ಸಬೇಕು ಅಂತ ಹೋಗಿ ಮೇಲ್ಗಡೆ ದೊಡ್ಡ ಕಟ್ಟಿಗೆ ತುಂಡನ್ನು ಅದರ ಮೇಲೆ ಹಾಕಿದರೆ ಅದು ಆರಿ ಹೋಗ್ತದೆ. ನಾವಿದೆಲ್ಲ ಹಾಗೆ. ಆ ಆತ್ಮದ ಬಗ್ಗೆ ಏನು ಪರಿಜ್ಞಾನವೇ ಇಲ್ಲ ನಮಗೆ. ಕಿಡಿ ಸಣ್ಣದನ್ನು ಮೇಲೆ ಬಿದ್ದ ಕೊರಡು ಆರಿಪುದು, ಸುಡುವುದ ಕಿಡಿಯುರಿಯೇ 100 ಕೊರಡುಗಳ. ಅದೇ ಕಿಡಿಗೆ ಬೇಕಾದ್ದನ್ನು ಮಾತ್ರ ಕೊಟ್ಟು ಅದಕ್ಕೆ ಎಷ್ಟು ದುರ್ಬಲವಾಗಿದೆಯೋ ಅದು ಯಾವ ದುರ್ಬಲವಾದ ವಸ್ತುಗಳನ್ನೇ ಅದಕ್ಕೆ ಕೊಟ್ಟು ಸಣ್ಣ ಸಣ್ಣ ಪುರ್ಲೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಗಾಳಿ ಹಾಕಿ ಅದು ಸ್ವಲ್ಪ ದೊಡ್ಡ ಮಾಡಿ ಕಿಡಿ, ಒಂದು ಕಿಡಿ 2 ಆಗಿ, 2 3 ಆಗಿ, 3 6 ಆಗಿ, ಹಾಗೆ ದೊಡ್ಡ ದೊಡ್ಡ ಕಿಡಿಯಾಗಿ ಸಾಮಾನ್ಯ ಉರಿಲಿಕ್ಕೆ ಶುರುವಾದಾಗ ಸಣ್ಣ ಸಣ್ಣ ಕಟ್ಟಿಗೆಯನ್ನು ಅದಕ್ಕೆ ಹಾಕಿ, ಆಮೇಲೆ ದೊಡ್ಡ ದೊಡ್ಡ ಕಟ್ಟಿಗೆ ತುಂಡುಗಳನ್ನು ಹಾಕಿ ಅದು ದೊಡ್ಡದಾಗಿ ಉರಿಲಿಕ್ಕೆ ತೊಡಗಿದಾಗ, ಉರಿಲಿಕ್ಕೆ ಒಮ್ಮೆ ಶುರುವಾಯಿತು ಅಂದರೆ ಯಾವ ಕಟ್ಟಿಗೆಯ ತುಂಡು, ಯಾವ ಕೊರಡು ಆ ಕಿಡಿಯನ್ನು ನಂದಿಸಿತ್ತೋ ಅಂತಹ ಸಾವಿರಾರು ಕಟ್ಟಿಗೆಯ ದೊಡ್ಡ ದೊಡ್ಡ ತುಂಡುಗಳನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡುವಂತಹ ಶಕ್ತಿ ಆ ಬೆಂಕಿಗೆ ಇರ್ತದೆ. ಹಾಗೆ ಆತ್ಮಜ್ಞಾನಿಗಳಿಗಿರುವ ಶಕ್ತಿ ಅಂಥದ್ದು. ಸಾಕ್ರೆಟಿಸ್ ಆಗಲಿ, ಸಂತರಾಗಲಿ, ಅವರೆಲ್ಲ ಜ್ಞಾನಕ್ಕೆ ಪ್ರಾಶಸ್ತ್ಯ ಕೊಟ್ಟಿದ್ರು. ಅನೇಕರು ಋಷಿಗಳು ಜ್ಞಾನ ಪರಂಪರೆಯಲ್ಲಿ, ಬುದ್ಧ ಆಗಲಿ, ಸಾಕ್ರೆಟಿಸ್ ಆಗಲಿ ಅಂಥದ್ದು ಎಷ್ಟು ಜನ ಇಲ್ಲ ಇವತ್ತು. ಅಂಥವರು ನಮ್ಮ ಶಾರೀರಿಕವಾಗಿ ಇಲ್ದಿದ್ರೂ ಕೂಡ ಅದ್ಭುತವಾಗಿ ನಮ್ಮ ಕಣ್ಣೆದುರುಗಡೆ ಬರ್ತಾರೆ ಯಾರು ಇಂತಹ ಸಾಧನೆ ಮಾಡಿರ್ತಾರೋ. ಹಾಗಾಗಿ ಮೇಲೆ ಬಿದ್ದ ಕೊರಡಾರಿಪುದು, ಸುಡುವುದ ಕಿಡಿಯುರಿಯೇ 100 ಕೊರಡುಗಳ. ಅದಕ್ಕೆ ಹೇಳ್ತಾರೆ, ಇದನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ, ಉಡುಗಿ ನಿನ್ನ ಆತ್ಮವಿರೇ ಬಿಡು ಹೆಗ್ಗೆಲೆಸಗಳ. ನಿನ್ನ ಆತ್ಮಶಕ್ತಿ ಇಲ್ಲ, ನಿನಗೆ ಆತ್ಮಶಕ್ತಿ, ಆತ್ಮಜ್ಞಾನವೇ ಇಲ್ಲ, ಆತ್ಮ ಬಲವೇ ಇಲ್ಲ, ಆತ್ಮವಿಶ್ವಾಸವೇ ಇಲ್ಲ ಅಂದರೆ ನೀನು ಯಾವ ಒಳ್ಳೆಯ ಕೆಲಸಕ್ಕೂ ನಿನ್ನನ್ನು ತೊಡಸ್ಕೊಳ್ಳಿಕ್ಕೆ ಹೋಗಬೇಡ. ಒಳ್ಳೆ ಕೆಲಸ ಮಾಡಲಿಕ್ಕೆ ಶುರು ಮಾಡುವ ಮೊದಲು ಆತ್ಮಜ್ಞಾನವನ್ನು ಪಡ್ಕೋ. ಈ ಜನರನ್ನು ಆಳ್ತೀನಿ ಅಂತ ಹೋಗ್ತಾರಲ್ಲ ನಮ್ಮ ಶಾಸಕರೆಲ್ಲ, ಅವರು ಮೊದಲು ಆತ್ಮಜ್ಞಾನ ಪಡ್ಕೋಬೇಕು. ನಾನು ಏನು ಮಾಡ್ತೇನೆ, ಏನು ಪರಿಜ್ಞಾನ ಇದೆ ನನಗೆ, ಏನು ಮಾಡಲಿಕ್ಕೆ ಹೊರಟಿದ್ದೇನೆ, ಆತ್ಮಜ್ಞಾನವನ್ನು ಪಡ್ಕೊಂಡು ಆತ್ಮವಿಶ್ವಾಸವನ್ನು ಪಡ್ಕೊಂಡು. ಅಬ್ರಹಾಂ ಲಿಂಕನ್ ಉದಾಹರಣೆ ಕೊಡ್ತಾರೆ ಟಿ ವಿ ಜಿ ಮತ್ತೊಂದು ಪದ್ಯದಲ್ಲಿ. ಅವನು ಸಾಮಾನ್ಯ ರೈತ, ಎಷ್ಟೆಲ್ಲ ಸಾಧನೆ ಮಾಡ್ದ, ಅಷ್ಟು ಆತ್ಮಶಕ್ತಿಯನ್ನು ಬೆಳೆಸ್ಕೊಂಡ. ಅವರಿಗೆ ಆ ಬಾಲ್ಯದಲ್ಲಿ ಉಟ್ಟುಕೊಳ್ಳಿಕ್ಕೆ ಒಂದು ತುಂಡು ಬಟ್ಟೆ ಇರಲಿಲ್ಲಂತೆ. ಅವರ ಅಮ್ಮ ಅನೇಕ ಬಟ್ಟೆಗಳನ್ನು ಹೊಲಿದು, ಹಳೆ ಬಟ್ಟೆಗಳನ್ನು ಹೊಲಿದು ಜೀವನ ಮಾಡ್ತಾ ಇದ್ರಂತೆ. ಅವನಿಗೆ ಒಂದು ದಿವಸ ಅವನಿಗೆ ಜನ್ಮದಿನೋತ್ಸವ, ಹುಟ್ಟುಹಬ್ಬ. ಅವನು ಕೇಳ್ತಾನೆ, ಎಲ್ಲ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಹುಟ್ಟುಹಬ್ಬದ ದಿವಸ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಬರ್ತಾರೆ, ಅಮ್ಮ ನಾಳೆ ನನ್ನ ಹುಟ್ಟುಹಬ್ಬ ಅಲ್ಲ, ನೀನು ಕೂಡ ನನಗೆ ಹೊಸ ಬಟ್ಟೆ ಕೊಡಿಸ್ತೀಯಾ ಅಂತ ಕೇಳಿದಾಗ ಅಮ್ಮ ಕೈ ಚೆಲ್ತಾಳೆ. ಆದರೆ ಕೈ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಮಗು, ನನ್ನತ್ರ ಎಲ್ಲಿದೆಯೋ ನಾನೇ ಹಳೆ ಬಟ್ಟೆಗಳನ್ನೆಲ್ಲ ಹೇಗೋ ಹೊಲಿದುಕೊಂಡು ಬದುಕ್ತಾ ಇದ್ದೀನಿ ಮಗು, ಆದರೆ ನಿನಗೆ ಬಟ್ಟೆ ಕೊಡಲ್ಲ ಅಂತ ಹೇಳಲ್ಲ, ಆತ್ಮವಿಶ್ವಾಸವೆಂಬ ಬಟ್ಟೆ ತೊಡು ನೀನು, ಅದು ಪರಮ ಪವಿತ್ರವಾದದ್ದು. ಆತ್ಮವಿಶ್ವಾಸವೆಂಬ ಬಟ್ಟೆ ನೀನು ತೊಟ್ಟು ಬಿಟ್ಟರೆ ಇನ್ಯಾರಿಗೂ ನೀನು ಬಾಗಬೇಕಾಗಿಲ್ಲ ಮಗು. ಆತ್ಮವಿಶ್ವಾಸವೆಂಬ ಬಟ್ಟೆಯನ್ನು ತೊಟ್ಟಲಿಕ್ಕೆ ಶುರು ಮಾಡುವಂತ ಆ ತಾಯಿ ಅಬ್ರಹಾಂ ಲಿಂಕನ್ಗೆ ಹೇಳ್ತಾಳೆ. ಅದಕ್ಕೋಸ್ಕರನೇ ಅಬ್ರಹಾಂ ಲಿಂಕನ್ ನೋಡಿ, ಅನೇಕ ಅಧ್ಯಕ್ಷರು, ಅಮೆರಿಕ ಅಧ್ಯಕ್ಷರಾಗಿ ಬಂದರೂ ಅಬ್ರಹಾಂ ಲಿಂಕನ್ ಹೆಸರು ಯಾವತ್ತೂ ಅಚ್ಚಳಿಯದೆ ಉಳಿದಿದೆ. ಸಾಮಾನ್ಯ ರೂಪದಲ್ಲಿ, ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ವರ ನೀಡಿ ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು,
ತಾಮಸ್ಸಿಗೆ ವರವೆಲ್ಲಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಸಾಮಾನ್ಯ ರೂಪದಲ್ಲಿ ಸಾಮಾನ್ಯನಾಗಿ ಹುಟ್ಟಿ ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನ ತನಗೆ ಕಟ್ಟಲ್ ಸಾಮರ್ಥ್ಯದಿಂದ ವರಳಾಂದ ಲಿಂಕನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಸಾಮಾನ್ಯರಲ್ಲಿ ಹುಟ್ಟಿ, ಸಾಮಾನ್ಯ ರೈತಾಪಿ ಜನ, ಅತ್ಯಂತ ಬಡವ, ಸಾಮಾನ್ಯರಲ್ಲಿ ಹುಟ್ಟಿ ಸಾಮಾನ್ಯರ ನಡುವೆನೇ ಬೆಳೆದು, ನಾನು ಯಾಕೆ ಹೇಳ್ತಾ ಇದ್ದೀನಿ, ನಮ್ಮ ಮಂತ್ರಿಗಳಾಗುವವರು, ನಮ್ಮ ಶಾಸಕರಾಗುವವರು ಈ ಜ್ಞಾನವನ್ನು ಪಡ್ಕೋಬೇಕು. ಈ ಒಂದು ಅನುಭವವನ್ನು ಪಡ್ಕೊಂಡ್ರೆ ಮಾತ್ರ ಅವರು ಯಶಸ್ಸನ್ನು ಪಡಿತಾರೆ. ಇಲ್ದಿದ್ದು ಸುಮ್ಮನೆ ಕಾರ್ನಲ್ಲಿ ತಿರುಗೋದು, ಮಜಾ ಮಾಡೋದು, ಕಮಿಷನ್ ತಗೊಳ್ಳೋದು, ಅದರಿಂದಾಗಿ ತಮ್ಮ ಬದುಕನ್ನು ಯಾಕೆ ಶಾಸಕರಾಗಿ ಪ್ರಯತ್ನ ಮಾಡ್ತಾರೆ ಅಂದರೆ, ಮೊದಲು ಶಾಸಕರಾಗಿ ಪ್ರಯತ್ನ ಮಾಡುವುದು ದುಡ್ಡು ಮಾಡಲಿಕ್ಕೆ, ಆಮೇಲೆ ಶಾಸಕರಾಗಿ ಪ್ರಯತ್ನ ಮಾಡುವುದು ಆ ಮಾಡಿದ ದುಡ್ಡನ್ನು ಉಳಿಸ್ಕೊಳ್ಳಿಕ್ಕೆ, ಆಮೇಲೂ ಶಾಸಕರಾಗುವುದು ಮಕ್ಕಳಿಗೆ ಮರಿಗಳಿಗೆ ಏನು ತೊಂದರೆ ಆಗಬಾರದು, ಯಾವುದೇ ವಿಚಾರಣೆ ಆಗಬಾರದು, ಅದನ್ನು ಎಷ್ಟು ಚಂದ ಮಾಡಿ ಕಟ್ಟುನಿಟ್ಟಾಗಿ ಬೇಲಿ ಹಾಕಿ ಭಗವಂತನ ಅದ್ಭುತವಾಗಿ ಪ್ರೊಟೆಕ್ಷನ್ ಮಾಡ್ತಾರೆ. ಇದಲ್ಲ, ಆ ಪರಿಜ್ಞಾನವನ್ನು ಪಡಬೇಕು. ನಮ್ಮನ್ನು ಆಳುವವರಿಗೆ ಎಂಥ ಅದ್ಭುತವಾದ ಆಳವಾದ ಪರಿಜ್ಞಾನ ಇರಬೇಕು. ಎಲ್ಲಿದೆ ಆತ್ಮಜ್ಞಾನ, ಆತ್ಮವಿಶ್ವಾಸ ಎಲ್ಲಿದೆ? ಬರೇ ತೋರುಗಾಣಿಕೆಗೆ, ಹೊರಗಿನ ಥಳಿಕೆಗೆ ಅವರು ಬಲಿಯಾಗಿ ಬಿಡ್ತಾರೆ. ಅಂಥ ವ್ಯಕ್ತಿಗಳನ್ನು ನಾವೆಲ್ಲಿ ಕಾಣ್ತೇವೆ? ಅಬ್ರಹಾಂ ಲಿಂಕನ್ ಅಂತವ್ರನ್ನ ನಾವೆಲ್ಲಿ ಕಾಣ್ತೇವೆ? APJ ಅಬ್ದುಲ್ ಕಲಾಂನಂಥವ್ರನ್ನ ಎಲ್ಲಿ ಕಾಣ್ತೇವೆ? ಸಾಮಾನ್ಯ ನೋಡಿ, ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿದ್ರು ಕೂಡ ಇವತ್ತು ಕೂಡ ರಾಷ್ಟ್ರಪತಿಯೇ ನಮಗೆ ನಿಜವಾದ ಆರಾಧ್ಯ ದೈವವಾಗಿ ಇವತ್ತು ಭಾರತೀಯರ ಪ್ರತಿಯೊಬ್ಬ ಮನದಲ್ಲೂ ಕೂಡ ಚಿರಂತನವಾದ ಹೊಸತಾದ ನೂತನವಾದ ರಾಷ್ಟ್ರಪತಿಯಾಗಿ ಇವತ್ತೂ ವಿರಾಜಮಾನವಾಗಿದ್ದಾರೆ ಅಂದರೆ ಅದು ಅಬ್ದುಲ್ ಕಲಾಂ. ಅದರಿಂದ ಯಾವತ್ತೂ ಕೂಡ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ತನ್ನ ಜವಾಬ್ದಾರಿಯನ್ನು ಅರಿತು ಮಾಡಿಬಿಟ್ರೆ ಅದು ನಿಜವಾದ ಸಾರ್ಥಕತೆ. ಈಗ ಅವರಿಗಿಲ್ಲ ಆ ಜ್ಞಾನ, ಆದರೆ ಜನರಾದರೂ ತಿಳ್ಕೊಂಡು ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಆ ಸ್ಥಾನದಲ್ಲಿ ಕೂರಿಸಿದರೆ ಇಡೀ ಸಮಾಜಕ್ಕೆ ಒಳಿತು. ಹಾಗಾಗಿ ಆತ್ಮಜ್ಞಾನವನ್ನು ಪಡ್ಕೋಬೇಕು. ಹಾಗೆ ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನ ತನಗೆ ಕಟ್ಟಲ್ ಸಾಮರ್ಥ್ಯದಿಂದ ಅವರನ್ನು ಆಳ್ದ ಲಿಂಕನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಆಮೇಲೆ ಎಷ್ಟೋ ಸಲ ಸೋತರು, ಜಗ್ಲಿಲ್ಲ, ಕೊಗ್ಲಿಲ್ಲ ವಿಶ್ವಾಮಿತ್ರನ ಹಾಗೆ, ಮತ್ತೆ ತಪಸ್ಸು ಮಾಡಿದ. ಆದರೆ ಅಷ್ಟೆಲ್ಲ ಸೋತು ಕೊನೆಗೊಮ್ಮೆ ಅಮೆರಿಕಾದ ಜನರು ಅಧ್ಯಕ್ಷ ಪದವಿಗೆ ಅವನನ್ನು ಆಯ್ಕೆ ಮಾಡಿದಾಗ ತನ್ನ ಎಲ್ಲ ಸಾಮರ್ಥ್ಯಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಜನರ ಏಳಿಗೆಗಾಗಿ ದುಡಿದ್ನಲ್ಲ, ಜನಗಳು ಎಷ್ಟು ಹೆಮ್ಮೆ ಪಟ್ಟರಲ್ಲ, ಹಾಗಿರಬೇಕಂತೆ. ಅಂತಹ ಸ್ವಾಮಿ ಲೋಕಕ್ಕೆ ಯೋಗಿ ಆಗಿರಬೇಕು. ನಮ್ಮನ್ನು ಆಳುವವರು ಕೂಡ, ನಮ್ಮನ್ನು ಆಳುವ ಮಂತ್ರಿಗಳೆಲ್ಲವೂ ಕೂಡ ಯೋಗಿಗಳಾಗಿರಬೇಕು. ಯೋಗಿ ಆಗಿದ್ರೆ ನಮ್ಮ ಕರ್ನಾಟಕಕ್ಕೂ ಒಬ್ಬ ಯೋಗಿ ಬೇಕು. ಆ ಯೋಗಿ ಬಂದು ಬಿಟ್ರೆ ಬಹುಶಃ ನಮ್ಮ ಕರ್ನಾಟಕದ ಎಷ್ಟು ಅದು ಮಿಂಚುತ್ತೆ. ಅಂತಹ ಯೋಗಿಗಳೇ ಇವತ್ತು ನಮಗೆ ನಿಜವಾದ ಆಳ್ವಿಕೆ ನಡೆಸ್ಕೊತಾರೆ. ಸ್ವಾಮಿ ಲೋಕಕ್ಕೆ ಯೋಗಿ. ಇಂಥದೆಲ್ಲ ಸ್ವಲ್ಪ ಅಧ್ಯಯನ ಮಾಡಿಬಿಟ್ರೆ ದಾರಿ ತಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಆತ್ಮಜ್ಞಾನ ಬೇಕು, ಆತ್ಮವಿಶ್ವಾಸ ಬೇಕು. ಸ್ವಾಮಿ ಲೋಕಕ್ಕೆ ಯೋಗಿ ಅಂಥವನು ಲೋಕಕ್ಕೆ ಯೋಗಿ ಆಗಿರ್ತಾನೆ. ಅದರಿಂದ ಬೆಳಕನ್ನು ನಾವು ಗುರುತಿಸುವಂಥ ಪ್ರಯತ್ನ ಮಾಡಬೇಕು. ಬೆಳಕಿನಲ್ಲಿ ಬದುಕಬೇಕು. ನಾವು ಬೆಳಕಿನಲ್ಲಿದ್ದೇವೆ ಎಂಬ ಪರಿಜ್ಞಾನ ನಮಗೆ ಬರಬೇಕು. ನನ್ನಲ್ಲಿ ಬೆಳಕಿದೆ ಎಂಬ ಭಾವವನ್ನು ತುಂಬಿಸಬೇಕು. ಕೊನೆಗೆ ನಾನೇ ಬೆಳಕಾಗಬೇಕು. ಇದೇ ನಮ್ಮ ಮೂಲ ಧ್ಯೇಯ ಆಗಬೇಕು. ನಾವು ಯಾವತ್ತೋ ಬಂದಿದ್ದೇವೆ, ಯಾವತ್ತೋ ಹೋಗಿ ಬಿಡುತ್ತೇವೆ. ಬಂದು ಹೋಗುವ ಮಣ್ಣಿನಿಂದ ಬಂದಿದ್ದೇವೆ, ಮಣ್ಣಿಗೆ ಹೋಗಿ ಬಿಡುತ್ತೇವೆ. ಮಣ್ಣಿಗೆ ಹೋಗುವ ಮುನ್ನ ನಾವು ಜೀವನದಲ್ಲಿ ಬೆಳಗುವ ಕೆಲಸವನ್ನು ಮಾಡಬೇಕು. ನಮ್ಮ ನಂತರವೂ ಕೂಡ ನಾವು ಮಾಡಿದ ಕೆಲಸಗಳು ಇತರರಿಗೆ ಬೆಳಕನ್ನು ಕೊಡುವ ಹಾಗಿರಬೇಕು. ಆ ಬೆಳಕಿನ ಜೀವನವೇ ಸಾರ್ಥಕ ಜೀವನ ಅಂತ ಹೇಳ್ತಾ ನನ್ನ ಮಾತನ್ನು ಬಹಳ ಪ್ರೀತಿಯಿಂದ ಅನೇಕರು ಕೇಳಿದ್ದಾರೆ, ಅನೇಕರು ಕಾಮೆಂಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಕೇಳಿದ ಎಲ್ಲ ಪ್ರೀತಿಯ ಬಾಗಲಕೋಟೆಯ ಬಂಧುಗಳಿಗೆ ನಾನು ಮನಸಾರೆ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.